नमो ओम विष्णुपादाय कृष्णप्रेष्ठाय भूतले श्रीमते भक्तिवेदांत ओके स्वामी मैम। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे थैंक यू ಎಲ್ರಿಗೂ ತಿಂಗಳ ಮೊದಲನೇ ಭಾನುವಾರದ ಕ್ಲಾಸಿಗೆ ವೆಲ್ಕಮ್. ತಿಂಗಳಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಮ ಸಂಸ್ಥೆಯಲ್ಲಿ ಮೊದಲನೇ ಭಾನುವಾರ ರೇಖಿ ಫಸ್ಟ್ ಲೆವೆಲ್ ಕ್ಲಾಸು ಫ್ರೀ ಇರುತ್ತೆ. ಸೊ ಯಾಕೆ ಮಾಡ್ತಾ ಇದ್ದೀನಿ ಇದನ್ನ ಅಂತಂದ್ರೆ ನಿಮ್ಗೆ ಎರಡು, ಮೊದಲನೇದಾಗಿ ತುಂಬಾ ಜನಕ್ಕೆ ರೇಖಿ ಅಂದ್ರೆ ಏನ್ ಗೊತ್ತಿಲ್ಲ, ಎರಡನೇದಾಗಿ ಇದ್ರ ಉಪಯೋಗ ಏನು ಅಂತ ಗೊತ್ತಿಲ್ಲ. ನಾನಿಲ್ಲಿ ಫ್ರೀ ಆಗಿ ಕೊಡ್ತಿದ್ದೀನಿ ಅಂದ್ರೆ ಫ್ರೀ ಆಗಲ್ಲ, ನೀವು ನಿಮ್ಮ ಒಂದು ನೆಕ್ಸ್ಟ್ ನಿಮ್ಮ ಗುರುದಕ್ಷಿಣೆಯಾಗಿ ಕೊಡ್ಬೇಕಾಗತ್ತೆ. ಗುರುದಕ್ಷಿಣೆ ಏನು? ನಿಮ್ಮ ನಂತರ ಬೇರೆ ಯಾರಾದ್ರೂ ಇಬ್ರನ್ನ ಹೊಸದಾಗಿ ರೇಖಿ ಅಟೆಂಡ್ಮೆಂಟ್ ಕೊಡ್ಸೋದಕ್ಕೆ ಜಾಯಿನ್ ಮಾಡಿಸಿ ಅಂತ. ಸೊ ಅದು ಮಾತ್ರ. ಹಾಗೇನೆ ಸಾಧ್ಯ ಆದಷ್ಟು ನಿಮ್ಗೆ ಏನಾಗತ್ತೆ ಅದನ್ನ ನೀವು ಗೂಗಲ್ ಪೇನೋ ಜಿಪೇನೋ ಮಾಡ್ಬೋದು. ಸೊ ತುಂಬಾ ಜನ ಮಾಡ್ತಿರ್ತಾರೆ, ತುಂಬಾ ಜನ ಮಾಡಲ್ಲ, ಇಟ್ಸ್ ಓಕೆ. ಬಟ್ ಏನಂತ ಹೇಳಿದ್ರೆ ಗುರುದಕ್ಷಿಣೆ ಇಲ್ಲದೆ ಯಾವುದೇ ವಿದ್ಯೆಯನ್ನ ಕೊಡಬಾರದು ಅಂತ ಹೇಳ್ತಾರೆ ಇರ್ತಾರೆ. ಕಾರಣ ಇಷ್ಟೇ, ಏನಪ್ಪಾ ಅಂತ ಹೇಳಿದ್ರೆ ವಿದ್ಯೆಗೆ ಬೆಲೆ ಇರೋದಿಲ್ಲ ಅನ್ನೋ ಒಂದೇ ಒಂದು ಕಾರಣ. ವಿದ್ಯೆಗೆ ಬೆಲೆ ಇರೋದಿಲ್ಲ ಅಂತ ಹೇಳಿದ್ರೆ ಮಿಕಾವೋಸಿಯವರು ಕೂಡ ಅವರು ರೇಖೆಯನ್ನ ಮೊದಲನೇ ಬಾರಿ ಕಂಡು ಹಿಡಿದಾಗ ಜಪಾನ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತ ಭಿಕ್ಷುಕರಿಗೆ ಮತ್ತೆ ಬಡಬಗರಿಗೆ ರೇಖಿ ವಿದ್ಯೆಯನ್ನ ಹೇಳ್ಕೊಡ್ತಾರೆ. ರೇಖಿ ವಿದ್ಯೆಯನ್ನ ಹೇಳ್ಕೊಟ್ಟ ನಂತರ ಭಿಕ್ಷುಕರು ಏನ್ ಮಾಡ್ತಾರೆ ಅಂದ್ರೆ ಒಂದು ಟೈಮ್ ಆದ್ಮೇಲೆ ಅವರು ಅವರವರ ಮನೆಗಳಿಗೆ ಹೋಗ್ತಾರೆ. ಸಮ್ ಟೈಮ್ ಆದ್ಮೇಲೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಪುನಃ ಭಿಕ್ಷೆ ಬೇಡ್ತಾ ಇರ್ತಾರೆ. ಅವಾಗ ಮಿಕಾವೋಸಿಯವರು ಅವ್ರನ್ನ ಕೇಳಿದ್ರಂತೆ, ಯಾಕಪ್ಪ ನೀನ್ ಚೆನ್ನಾಗಿದೀಯಲ್ಲ, ಯಾಕೆ ಇವಾಗ ಮತ್ತೆ ಭಿಕ್ಷೆ ಬೇಡ್ತೀಯ ಅಂತ ಕೇಳಿದ್ರೆ ಅವ್ನು ಹೇಳದ್ನಂತೆ, ನಾನು ಭಿಕ್ಷೆ ಬೇಡುವಾಗ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ, ಇವಾಗ ಕೆಲ್ಸಕ್ಕೆ ಹೋದ್ರೆ ನಂಗೆ ಬರೀ 100 ರೂಪಾಯಿ 50 ರೂಪಾಯಿ ಕೊಡ್ತಾರೆ, ಸೊ ನಂಗೆ ಸಾಲೋದಿಲ್ಲ, ಅದಕ್ಕೋಸ್ಕರ ಮತ್ತೆ ಬಂದಿದ್ದೀನಿ ಅಂತ. ಆಗ ಮಿಕಾವೋಸಿಯವರಿಗೆ ತುಂಬಾ ಕೆಡುಕನಿಸ್ತಂತೆ. ಸೊ ನಾನು ಫ್ರೀಯಾಗಿ ವಿದ್ಯೆನ ದಾನ ಮಾಡಿದೆ, ಇವ್ರು ಅದ್ರಲ್ಲಿ ಸರಿ ಹೋದ್ರು, ಆದ್ರೂ ಕೂಡ ಆ ವಿದ್ಯೆಗೆ ಬೆಲೆ ಇಲ್ಲದೆ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಂದ ಮುಂದೆ ಯಾರು ಈ ವಿದ್ಯೆಯನ್ನ ಇದ್ ಮಾಡ್ತಾರೋ ಅವರು ಅದಕ್ಕೊಂದು ಮೊತ್ತವನ್ನ ಇಟ್ಟು ಅದಕ್ಕೊಂದು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಫಿಕ್ಸ್ ಮಾಡಿ ಈ ವಿದ್ಯೆಯನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ ಅವರು ತಾಕೀತ್ ಮಾಡಿದ್ರು. ನಿಜ, ನಾನ್ ಕೂಡ ಅದನ್ನ ಗಮನಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ವಿದ್ಯೆಗಳನ್ನ ಕಲ್ತಿರೋದ್ರಿಂದ ಈ ವಿದ್ಯೆಗಳಿಗೆ ಬೆಲೆ ಇಲ್ವೇನೋ ಅನ್ನೋ ತರ ನಮಿಗೂ ಅನ್ಸುತ್ತೆ. ಬಟ್ ಯಾವತ್ತೂ ಅಷ್ಟೇ ಯಾವುದೇ ವಿದ್ಯೆ ಕಮ್ಮಿ ಅಲ್ಲ, ಯಾವುದೇ ವಿದ್ಯೆನೂ ಜಾಸ್ತಿನೂ ಅಲ್ಲ. ಆದ್ರೆ ನಮ್ಗೆ ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮಾಧಾನ ಕೊಡುವಂತ ವಿದ್ಯೆಗಳಲ್ಲಿ ಇದು ಕೂಡ ಒಂದು. ಸೊ ರೇಖೆ ಅಂದ್ರೆ ಏನು, ಇದು ಎಲ್ಲಿಂದ ಬಂತು, ಹೇಗೆ ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು? ಇದಕ್ಕೆ ಪ್ರಾಕೃತಿಕವಾಗಿ ಬ್ರಹ್ಮಾಂಡದಿಂದ ಬರುವಂತ ಶಕ್ತಿಯನ್ನ ಚಾನಲೈಸ್ ಮಾಡಿ ನಾವು ನಮ್ಮ ದೇಹದಲ್ಲಿ ಇನ್ನೊಬ್ಬರಲ್ಲಿ ಇರುವಂತ ನೆಗೆಟಿವ್ ಎನರ್ಜಿಗಳನ್ನ ತೆಗೆದು ಅವರಿಗೆ ಹೀಲಿಂಗ್ ಕೊಡುವಂತದ್ದೇ ರೇಖೆ. ಹೀಲಿಂಗ್ ಅಂದ್ರೆ ಏನು? ಉಪಶಮನ. ಹಿಂದೆ ನೀವು ಹಲವಾರು ಹಳ್ಳಿಗಳಲ್ಲಿ ಕೆಲವು ನಾಟಿ ವೈದ್ಯರು ಇರ್ತಿದ್ರು, ಅಥವಾ ಕೆಲವೊಂದು ಋಷಿಮುನಿಗಳ ಆಶ್ರಮಗಳಿಗೆ ಹೋಗಿದ್ರೆ ನೀವು ಪಿಕ್ಚರ್ ಅಲ್ಲೆಲ್ಲ ನೋಡಿರ್ತೀರಾ, ಅವ್ರ ತಲೆ ಮೇಲೆ ಕೈ ಇಟ್ರು ಅಂತ ಹೇಳಿದ್ರೆ ಇವರು ಅಂದ್ರೆ ಉಪಶಮನ ಹೊಂದುತ್ತಾ ಇದ್ರು. ಅವ್ರು ಯಾವುದೇ ತರಹದ ಒಂದು ರೋಗಕ್ಕೆ ತುತ್ತಾಗಿದ್ರು ಕೂಡ ಅವರ ಒಂದು ಆಧ್ಯಾತ್ಮಿಕ ಆರದಿಂದ ಮತ್ತೆ ಅವರ ಒಂದು ಆಧ್ಯಾತ್ಮಿಕ ಸಂಪರ್ಕದಿಂದ ಇವರ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಶುರು ಆಗ್ತಿತ್ತು. ನಾಟ್ ಓನ್ಲಿ ಇನ್ ಮೆಟೀರಿಯಲ್ ಅಂದ್ರೆ ಐಹಿಕ ಜಗತ್ತಿನ ಒಂದು ವಿಷಯದಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ಐಹಿಕ ಜಗತ್ತಿನ ವಿಚಾರಗಳು ನಮ್ಗೆ ಬೇಡ ಈ ತರ ಎಲ್ಲ ಹೇಳ್ತಾರೆ. ಖಂಡಿತವಾಗ್ಲೂ ಬೇಕು. ಯಾಕೆ ಅಂದ್ರೆ ಈ ಒಂದು ದೇಹವನ್ನ ನಡೆಸ್ಬೇಕು ಅಂದ್ರೆ ಐಹಿಕ ಜಗತ್ತಲ್ಲಿ ಹಣಕಾಸಿನ ವಿಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಿಂದೆ ಏನಿತ್ತು ಕಾಲ ಅಂತ ಹೇಳಿದ್ರೆ ಸತ್ಯಧರ್ಮದ ಕಾಲ ಆಗಿತ್ತು, ಈಗ ಹಾಗಿಲ್ಲ.
ಈಗ ಕಾಲ ಬದಲಾಗಿದೆ. ಸೊ ಅದ್ರ ಜೊತೆಗೆ ನಾವು ಹೋಗ್ಬೇಕು. ರೇಖಿ ಯಾಕೆ ಕಲಿಬೇಕು, ಇದು ಎಲ್ಲಿಂದ ಹುಟ್ಟಿತು ಅಂತ ಮೊದಲು ಹೇಳ್ತೀನಿ. ನಮ್ಮ ಪೂರ್ವದಲ್ಲಿ, ನಮ್ಮಲ್ಲಿ ಅಥರ್ವ ವೇದದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ, ಸ್ಪರ್ಶ ಚಿಕಿತ್ಸೆ ಅಂತ. ಕಾಲಕ್ರಮದಲ್ಲಿ ಪರಕೀಯರ ದಾಳಿಯಿಂದ ನಮ್ಮಲ್ಲಿ ಈ ವಿದ್ಯೆ ನಶಿಸ್ತಾ ಹೋಯ್ತು. ಆದ್ರೆ ಕೂಡ ಟಿಬೆಟು, ಮತ್ತೆ ಬುದ್ಧಿಸಂ ಅಲ್ಲಿ, ಮತ್ತೆ ಕಾಶಿಯಲ್ಲಿ, ಹಲವಾರು ಕಡೆ, ಮತ್ತೆ ಕೇರಳ, ತುಂಬಾ ಕಡೆ ಈ ವಿದ್ಯೆ ಹಾಗೆ ಗುಪ್ತವಾಗಿ ನಡೀತಾ ಇತ್ತು. ಯಾರ ಕಣ್ಣಿಗೂ ಬೀಳದೆ ಇರೋ ಹಾಗೆ, ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ. ಇದೇ ಟೈಮಲ್ಲಿ, ಬಟ್ ಇದು ರನ್ನಿಂಗ್ ಅಲ್ಲಿ ಇತ್ತು. ಇದೇ ಟೈಮಲ್ಲಿ ಜಪಾನ್ ನಲ್ಲಿ ಏನಾಯ್ತು, ಮಿಕೋ ಓಸಿ ಅವರು ಒಬ್ಬ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಾರೆ. ಆ ಪ್ರಿನ್ಸಿಪಲ್ ಆಗಿದ್ದಂತವರಿಗೆ ಅವರ ಶಿಷ್ಯ ಕೇಳ್ತಾನೆ, ಗುರುಗಳೇ, ಅಲ್ಲಿ ಆವಾಗ ಕ್ರಿಶ್ಚಿಯಾನಿಟಿಯ ಒಂದು ಹೈಯೆಸ್ಟ್ ಪೀಕ್ ಲೆವೆಲ್ ಅಲ್ಲಿ ಇತ್ತು ಜಪಾನ್ ನಲ್ಲಿ. ಆ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲಿ ಮಕ್ಳು ಕೇಳ್ತಾರೆ, ಗುರುಗಳೇ, ಜೀಸಸ್ ಕ್ರೈಸ್ಟು, ಬುದ್ಧ, ಇವರೆಲ್ಲರೂ ಯಾರಿಗಾದ್ರೂ ತಲೆ ಮೇಲೆ ಕೈ ಇಟ್ಟು ಹೀಲಿಂಗ್ ಮಾಡ್ತಾ ಇದ್ರು, ಉಪಶಮನ ಹೊಂದುತ್ತಾ ಇದ್ರು. ಇದು ಬರೀ ಕಟ್ಟುಕತೆನಾ, ನಿಜವಾಗ್ಲೂ ಇದೆಯಾ ಈ ವಿದ್ಯೆ, ಇದ್ರೆ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಆಗ ಇದು ಮಿಕಾ ಓಸುಯಿ ಅವ್ರ ತಲೆಯಲ್ಲಿ ರನ್ ಆಗ್ಲಿಕ್ಕೆ ಶುರು ಆಗತ್ತೆ. ಆತ ಒಬ್ಬ ಸನ್ಯಾಸಿ. ತಕ್ಷಣ ಅಂತ ಅಲ್ಲ, ಸ್ವಲ್ಪ ದಿನಗಳ ನಂತರ ಅವನು ಹುಡುಕಾಟ ಶುರು ಆಗುತ್ತೆ ಇದ್ರ ಬಗ್ಗೆ. ಆಲ್ರೆಡಿ ಜಪಾನ್ ನಲ್ಲಿ ಪ್ರಾಣಿಕ್ ಹೀಲಿಂಗು, ಅದು ಇದು ಅಂತ ಬೇರೆ ಹೀಲಿಂಗ್ ಗಳು ನಡೀತಾ ಇರತ್ತೆ. ಬಟ್ ರೇಖಿ ವಿದ್ಯೆ ಇರೋದಿಲ್ಲ ಅಲ್ಲಿ. ಸೊ ಅವ್ರೇನ್ ಮಾಡ್ತಾರೆ, ಇದ್ರ ಬಗ್ಗೆ ಹುಡುಕಾಟ ನಡೆಸ್ಕೊಂಡು ಅವರು ಚೀನಾಗ್ ಬರ್ತಾರೆ. ಚೀನಾದಲ್ಲಿ ಇವ್ರಿಗೆ ಸಿಗೋದಿಲ್ಲ. ಟಿಬೆಟಿಗೆ ಬಂದಾಗ ಅಲ್ಲೂ ಅವ್ರಿಗೆ ಯಾರು ಅದ್ರ ಬಗ್ಗೆ ಇದು ಕೊಡೋದಿಲ್ಲ. ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಹಲವಾರು ಕಡೆ ಇದನ್ನ ಸರ್ಚ್ ಮಾಡಿದಾಗ ಸ್ವಲ್ಪ ಅವರಿಗೆ ವಿದ್ಯೆಗಳು ಸಿಗ್ತಾ ಹೋಗುತ್ತೆ. ನನಗ್ ಗೊತ್ತಿಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗಿ, ಬಟ್ ಕೆಲವೊಬ್ರು ಮಾಸ್ಟರ್ಗಳ ಪ್ರಕಾರ ಅವರು ಕಾಶಿಯಲ್ಲಿ 4 ರಿಂದ 5 ವರ್ಷ ಇದ್ದು ಈ ವಿದ್ಯೆನ ಕಲ್ತಿದ್ರು. ಮತ್ತೆ ಸ್ವಲ್ಪ ದಿನ ಅವರು ಟಿಬೆಟಿಗೆ ಹೋಗ್ತಾರೆ. ಟಿಬೆಟ್ ಅಲ್ಲಿ ಲಾಮಾ ಗ್ರೂಪ್ ಅಲ್ಲಿ ಇದ್ದು ಅಲ್ಲೂ ಕೂಡ ವಿದ್ಯೆನ ಕಲ್ತು ಮತ್ತೆ ಅವರು ಜಪಾನಿಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿ ಜಪಾನ್ ನಲ್ಲಿ ಆ ಒಂದು ಬೆಟ್ಟದ ಮೇಲ್ಗಡೆ ಹೋಗ್ಬಿಟ್ಟು 21 ಡೇಸ್ ನಿರಾಹಾರವಾಗಿ ಅವರು ಇದು ಮಾಡ್ತಾರೆ, ಏನ್ ಹೇಳ್ತಾರೆ, ತಪಸ್ ಮಾಡ್ತಾರೆ. ಆ 21 ದಿನಗಳಾದ್ಮೇಲೆ 21ನೇ ದಿನ ಬೆಳಿಗ್ಗೆ ಅವರಿಗೆ ಒಂದು ಅಗ್ನಿಯ ಗೋಳ ಬಂದು ಅವರ ಒಂದು ದೇಹವನ್ನ ಪ್ರವೇಶ ಮಾಡುತ್ತೆ, ಅವರ ಆಹಾರವನ್ನ. ಸೊ ಅವಾಗ ಅವ್ರಿಗೆ ಅನ್ಸುತ್ತೆ, ಓಕೆ, ನನ್ನ ತಪಸ್ಸು ಫಲಿಸಿದೆ, ನಾನೀಗ ಮನೆಗೆ ಹೋಗೋಣ ಅಂತ ಕೆಳಗ್ ಬರ್ತಾರೆ. ಕೆಳಗ್ ಬರುವಾಗ ಏನಾಗತ್ತೆ, ಅಲ್ಲಿ ಹೋಟೆಲ್ ಇರುತ್ತೆ. ಜಪಾನ್ ನಲ್ಲಿ ಅವರೊಬ್ಬ ಗಣ್ಯ ವ್ಯಕ್ತಿ, ಯಾಕೆಂದ್ರೆ ಅವರೊಂದು ಕಾಲೇಜ್ನ ಪ್ರಿನ್ಸಿಪಲ್. ಮತ್ತೆ ಇವತ್ತಿಗೂ ಕೂಡ ಹಳ್ಳಿನಲ್ಲಿ ಒಂದು ಸ್ಕೂಲ್ ಮೇಸ್ಟ್ರು ಇವರು ಅಂತ ಹೇಳಿದ್ರೆ ಎಲ್ರಿಗೂ ಪರಿಚಯ ಇರ್ತಾರೆ. ನಾವು ಎಲ್ಲರ ಹತ್ರನೂ ಮಾತಾಡ್ತಾ ಇರ್ತೀವಿ. ಸೊ ಆತರ ಇವ್ರು ಕೆಳಗಡೆ ಬಂದಾಗ ಅಲ್ಲಿ ಹೋಟೆಲ್ಗೆ ತಿಂಡಿಗೆ ಅಂತ ಹೋದಾಗ ಆ ಹೋಟೆಲ್ ಓನರ್ ನ ಮಗಳು ಬರ್ತಾಳೆ, ಅಪ್ಪ ನಂಗೆ ಹಲ್ಲು ನೋಯ್ತಾ ಇದೆ ಅಂತ. ಸೊ ಆ ಪರಿಚಯಸ್ತ್ರ ಅಲ್ವಾ. ಸೊ ಬಾ ಮಗು, ಇಲ್ಲಿ ಏನಾಗಿದೆ ನೀನ್ ನೋಡೋಣ ಅಂತ ಮಿಕಾ ಓಸಿ ಅವರು ಬರೀ ಕೈ ಇಟ್ಟು ಎಲ್ಲಿ ಮಾಡು ಅಂತ ಹಿಂಗ್ ಕೈ ಇಟ್ಟಿರ್ತಾರೆ. ಒಂದ್ 5 ನಿಮಿಷ ಆ ಹುಡುಗಿಗೆ ಹೀಲಿಂಗ್ ಹೋಗಿರ್ಬೋದು. ಫಸ್ಟ್ ಹೀಲಿಂಗು ಅವ್ರಿಗೆ ಗೊತ್ತಿಲ್ಲದೆ ಅನ್ನೋ ಇಂಗ್ಲಿ ನಡೆದಿರೋದು. 10 ನಿಮಿಷದ ನಂತರ ಮಗು ಮಾಡತ್ತೆ. ಸರಿ, ಡಾಕ್ಟರ್ ಹತ್ರ ಹೋಗ್ ಬನ್ನಿ, ಹಾಗೆ ಹೀಗೆಲ್ಲ ಮಾತಾಡಿ ಇವ್ರು ತಿಂಡಿ ತಿಂದು ಎದ್ದೋಗೋದ್ರೊಳಗಡೆ ಆ ಮಗು ಓಡ್ ಬರುತ್ತೆ, ಅಪ್ಪ ನನ್ ಹಲ್ಲು ನೋವು ಹೊರಟೋಯ್ತು ಅಂತ ಹೇಳಿ. ಅವಾಗ ಮಿಕಾ ಓಸಿ ಅವ್ರಿಗೆ ಗೊತ್ತಾಗತ್ತೆ, ಆ ವಿದ್ಯೆ ನನ್ನಲ್ಲಿ ಕಂಪ್ಲೀಟ್ ಆಗಿ ಬಂದಿದೆ, ಆ ಶಕ್ತಿ ಕಂಪ್ಲೀಟ್ ಆಗಿದೆ, ಅದು ನನ್ಗೆ ಹೀಲಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ಅವ್ರು ಅಲ್ಲಿಂದ ಹೊರಗಡೆ ಬಿದ್ದವರು ಅಲ್ಲಿದ್ದಂತ ಭಿಕ್ಷುಕರಿಗೆ, ಬಡಬಗ್ಗರಿಗೆ, ಮತ್ತೆ ರೋಗಿಷ್ಠರು, ಅಲ್ಲಿ ತುಂಬಾ ಜನ ಮಿಕಾ ಓಸಿ ಇರೋ ಟೈಮ್ ಅಲ್ಲಿ ಈ ಕುಷ್ಠರೋಗ ಅದು ಇದು ಎಲ್ಲ ಇತ್ತು. ಸೊ ಅವ್ರೆಲ್ರಿಗೂ ಇವರು ಕೈ ಇಟ್ಟು ಹೀಲ್ ಮಾಡಿ ಅವರ ಮನೆಗಳಿಗೆ ವಾಪಸ್ ಕಳಿಸಿದ್ರು, ಉಪಶಮನ ಕಂಪ್ಲೀಟ್ ಆದ್ಮೇಲೆ. ಬಟ್ ಅವ್ರಿಗೆ ಏನಾಗತ್ತೆ, ಅವರೆಲ್ಲರೂ ಅದೇ ಭಿಕ್ಷೆ ಬೇಡೋ ಅಂತ ಅವರ ಅಭ್ಯಾಸ ಬಿಟ್ಟಿರಕ್ಕಾಗಲ್ಲ. ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ವಾಪಸ್ ಬರ್ತಾರಲ್ಲ, ಆಗ ಮಿಕಾ ಓಸಿ ಅವರಿಗೆ ಕೋಪ ಬರತ್ತೆ. ಅವರು ಇಲ್ಲಿಂದ ಮುಂದೆ ನನ್ನ ಈ ವಿದ್ಯೆಯನ್ನ ಈ ತರ ಫ್ರೀ ಆಗಿ ಕೊಡೋದ್ರಿಂದ ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ಇದನ್ನ ಒಂದು ಮೊತ್ತ ಇಟ್ಟೆ ಮಾಡ್ಬೇಕು ಅಂತ ಅವರೊಂದು ಇದು ಕೊಡ್ತಾರೆ, ಏನೋ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಹಾಗಾದ್ರೆ ನಾವು ಮನೇಲಿರೋರಿಗೆ ಹಣ ತಗೊಂಡೇ ಹೀಲಿಂಗ್ ಮಾಡ್ಬೇಕಾ? ಇಲ್ಲ, ಎನರ್ಜಿಗೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಬೇಕು. ಈಗ ನಾನ್ ನಿಮ್ಗೆ ಫ್ರೀ ಆಗಿ ಅಟೈನ್ಮೆಂಟ್ ಕೊಡ್ತಾ ಇರ್ತೀನಿ, ನೀವು ಯಾರೋ ಇನ್ನೊಂದಿಬ್ರಿಗೆ ನೆಕ್ಸ್ಟ್ ಮಂತ್ ಕ್ಲಾಸ್ ಅಲ್ಲಿ ಜಾಯಿನ್ ಮಾಡಿರ್ತೀರಾ. ಸೊ ಹಾಗೇನೆ ಕೆಲವ್ರು ಏನ್ ಮಾಡ್ತಾರೆ, ಅವ್ರ ಕೈಲಾದಷ್ಟು ಧನ ಸಹಾಯವನ್ನ ಮಾಡಿರ್ತೀರಾ. ಸೊ ನೋ ಇಶ್ಯೂಸ್, ನೀವು ಎನರ್ಜಿಗೆ ಎನರ್ಜಿ ಎಕ್ಸ್ಚೇಂಜ್ ಅನ್ನ ಯಾವ ತರ ಆದ್ರೂ ಕೊಡ್ಬೋದು. ಇದು ಗುರುವಿಗೆ ನೀವು ಕೊಡುವಂತ ಕಾಣಿಕೆ, ಹಾಗೆ ಈ ವಿದ್ಯೆಗೆ ನೀವು ಕೊಡುವಂತ ಬೆಲೆ. ಇಟ್ಸ್ ನಾಟ್ ಫಾರ್ ಮೀ ಆರ್ ಸಂಬಡಿ ಎಲ್ಸ್, ಇಟ್ ಇಸ್ ಫಾರ್ ಯುವರ್ ಸೆಲ್ಫ್. ಇದು ನಿಮ್ಗೋಸ್ಕರ ನೀವು ಮಾಡುವಂತದ್ದು. ಈ ಜಗತ್ತಿನಲ್ಲಿ ಹಲವು ವಿದ್ಯೆಗಳಿದೆ, ಆದ್ರೆ ನಾನು ತುಂಬಾ ವಿದ್ಯೆಗಳನ್ನ ಕಲ್ತಿದ್ದೀನಿ.
ಪ್ರತಿ ತಿಂಗಳು ನಾನು ಬೇರೆ ಬೇರೆ ಕ್ಲಾಸ್ಗಳನ್ನ ಜಾಯಿನ್ ಆಗ್ತೀನಿ. ಬೇರೆ ಬೇರೆ ಕಡೆ ನಾನು ವಿದ್ಯೆ ಕಲ್ತಿದ್ದೀನಿ. ರೇಖಿ ಒಂದೇ ವಿದ್ಯೆ ನಾನು 15ರಿಂದ 20 ಕಡೆ ಕಲ್ತಿದ್ದೀನಿ. ಒಂದೇ ಹತ್ರ ಅಲ್ಲ. 15ರಿಂದ 20 ಕಡೆ ಕಲ್ತಿದ್ದೀನಿ. ನಾಟ್ ಓನ್ಲಿ ಭಾರತದಲ್ಲಿ, ನಾನು ಪರದೇಶದವ್ರ ಕೈಯಲ್ಲೂ ಕೂಡ ಕಲ್ತಿದ್ದೀನಿ. ಪ್ರತಿಯೊಬ್ರು ಹೇಳೋ ವೈಖರಿ ಬೇರೆ, ಅಲ್ಲಿ ಕೊಡುವಂತ ಟೆಕ್ನಿಕ್ಗಳು ಬೇರೆ, ಪ್ರತಿಯೊಬ್ರು ಉಪಯೋಗಿಸುವಂತ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ತರ ಇರುತ್ತೆ. ಆದ್ರೆ ಫೈನಲ್ ಆಗಿ ಅದೆಲ್ಲನೂ ಸೇರಿ ಒಂದೇ ವಿಷಯಕ್ಕೆ ಬಂದ್ ನಿಂತ್ಕೊಳ್ಳುತ್ತೆ, ಅದು ಹೀಲಿಂಗ್, ಸೆಲ್ಫ್ ಹೀಲಿಂಗ್. ನಿತ್ಯ ನೀವು ನಿಮ್ಮನ್ನ ಸೆಲ್ಫ್ ಹೀಲ್ ಮಾಡ್ಕೊಳ್ಳೇಬೇಕು. ಯಾಕೆ? ಸೆಲ್ಫ್ ಹೀಲಿಂಗ್ ಅಂದ್ರೆ ಏನು? ನಿತ್ಯ ನಾವು ಯಾಕೆ ಮಾಡ್ಕೊಳ್ಬೇಕು? ಇದರಿಂದ ಆಗುವಂತ ವಿಚಾರಗಳೇನು? ಸೊ ಇದಕ್ಕೆ ನಾನು ಸ್ವಲ್ಪ ಬ್ರೀಫ್ ಆಗಿ ಕೆಲವೊಂದು ವಿಚಾರಗಳು ಹೇಳ್ಬೇಕಾಗಿ ಬರುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮನುಷ್ಯನ ದೇಹ. ಈ ಮನುಷ್ಯನ ದೇಹ ಕೇವಲ ಈ ದೇಹ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ನಮ್ಗೆ ನಾವೆಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ಗಂಟನಾದ ಕೇಳಿದಾಗ ನಮ್ಮ ದೇಹ ಒಂಥರ ತರ 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 ನಡ್ಗಕ್ ಶುರು ಆಗತ್ತೆ, ಅಥವಾ ನಮ್ಮಲ್ಲಿ ಏನೋ ಒಂಥರ ಉತ್ಸಾಹ ಬಂದಂಗಾಗತ್ತೆ, ಅಥವಾ ನಮ್ಗೆ ಏನೋ ಒಂದು ಎಲ್ಲಾ ಪ್ರಾಬ್ಲಮ್ ಕಳೆದೋಯ್ತು, ನಾನು ಇನ್ಮೇಲೆ ತುಂಬಾ ಚೆನ್ನಾಗಿರ್ತೀನಿ. ಈ ನೀವು ಬೇರೆ ಘಟ್ಟದ ಮೇಲ್ಗಡೆ ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ಘಟ್ಟದ ಮೇಲ್ಗಡೆ ಅಂತ ಹೇಳಿದ್ರೆ ಉಡುಪಿ ಮಂಗಳೂರು ನಾವೆಲ್ಲ ಘಟ್ಟದ ಕೆಳಗಿನವರು, ಕೋಸ್ಟಲ್ ಏರಿಯಾ. ಕೋಸ್ಟಲ್ ಏರಿಯಾ ಬಿಟ್ಟು ಸ್ವಲ್ಪ ಮೇಲೆ ಬಂದ್ರೆ ಘಟ್ಟ ಅಂತ ಹೇಳ್ತಾರೆ. ಘಟ್ಟ ಅಂದ್ರೆ ಬೆಟ್ಟದ ಮೇಲಿನವರು ಅಂತ. ನೀವು ಉಡುಪಿ ಮಂಗಳೂರು ಈ ಕಡೆ ನೀವು ಹೋದಾಗ ಭೂತದ ಕೋಲ, ದೇವಸ್ಥಾನದಲ್ಲಿ ಹೂವಿನ ಪೂಜೆ, ಸೋಣಾರತಿ ಪೂಜೆ, ಈ ತರ ಎಲ್ಲಾ ಪೂಜೆಗಳ ಆಗುವಾಗ ದೇವಸ್ಥಾನದಲ್ಲಿ ಘಂಟನಾದ ಆಗುತ್ತೆ, ಜೊತೆಗೆ ಡೋಲುಗಳು ನಡೆಯುತ್ತೆ, ಶಂಖಗಳು ಬರುತ್ತೆ, ಜಾಗಟೆಗಳು ಬರುತ್ತೆ. ಈ ಎಲ್ಲ ಶಬ್ದಗಳು ನಮ್ಮನ್ನ ಇದು ಮಾಡಿದಾಗ ಭಗವಂತನಿಗೆ ಆರತಿ ಮಾಡ್ತಾರೆ. ಆ ಆರತಿ ಮಾಡಿದಾಗ ತುಂಬಾ ನಾವೆಲ್ಲ ಚಿಕ್ಕವರಿರುವಾಗ ದೇವಸ್ಥಾನಗಳಲ್ಲಿ ಕರೆಂಟ್ ಇರ್ತಿರ್ಲಿಲ್ಲ, ಲೈಟ್ ಇರ್ತಿರ್ಲಿಲ್ಲ. ಬರೀ ದೀಪದ ಬೆಳಕಿನಲ್ಲಿ, ಸಹಸ್ರ ದೀಪಾಲಂಕಾರದಲ್ಲಿ ದೇವರನ್ನ ನೋಡೋ ಸೌಂದರ್ಯನೇ ಬೇರೆ, ಅದ್ರ ಜೊತೆಗೆ ಈ ಸೌಂಡ್ ಬೇರೆ. ಈ ಸೌಂಡು, ಈ ಅಲಂಕಾರ, ಈ ಎಲ್ಲವನ್ನ ನಾವು ನೋಡಿ ಹೊರಗಡೆ ಬರುವಾಗ ನಮ್ಮ ದೇಹದಲ್ಲಿ ಚೈತನ್ಯದ ಶಕ್ತಿ ತುಂಬಾ ಜಾಸ್ತಿ ಆಗಿರ್ತಾ ಇತ್ತು. ಇದು ಅಟ್ಲೀಸ್ಟ್ ನಿಮ್ಗೆ 1 ತಿಂಗಳು 2 ತಿಂಗಳು ಸಸ್ಟೈನೇಬಲ್ ಆಗಿತ್ತು. ಈಗ ಶ್ರಾವಣ ಮಾಸ ನಿಮ್ಗೆ ಶುರು ಆಗಿದೆ, ಚಾಂದ್ರಮಾನದವರಿಗೆ. ಸೌರಮಾನ ಉಪಯೋಗಿಸುವವರು ಸೌರಮಾನ ಇದು ಶ್ರಾವಣದ ತಿಂಗಳಲ್ಲಿ ದೇವಸ್ಥಾನದಲ್ಲಿ ಸೋಣಾರತಿ ಅಂತ ನಡೆಯುತ್ತೆ. ಆ ಟೈಮಲ್ಲಿ ಸಂಜೆ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ದೇವಸ್ಥಾನದಲ್ಲಿ ನಗಾರಿ, ಡೋಲುಗಳು ಸದ್ದು, ಜಾಗಟೆ, ಶಂಖ, ದೀಪ ಅಲಂಕಾರ, ದೀಪಾರತಿ, ಪಂಚಕಜ್ಜಾಯಗಳ ಸೇವೆ, ಇದೆಲ್ಲ ಆದ್ಮೇಲೆ ಪೂಜೆ ಆದ್ಮೇಲೆ ಪ್ರಸಾದ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ಗಂಧ ಕೊಡ್ತಾರೆ. ಅದೆಲ್ಲವೂ ಕೂಡ ನಮ್ಗೆ ನಮ್ಮ ಜೀವನದಲ್ಲಿ ಬರುವಂತದ್ದೇನು, ಒಂದು ಹೀಲಿಂಗ್ ನ ಒಂದು ಅನುಭವ. ಸೊ ಇಲ್ಲಿ 2 ತರ ಹೀಲಿಂಗ್ ಆಗತ್ತೆ. ಒಂದು ಸೌಂಡ್ ಇಂದ ಆಗತ್ತೆ, ವೈಬ್ರೇಷನ್ ಸಮೂಹದಿಂದ ಕೂಡ ಜಾಸ್ತಿ ಆಗತ್ತೆ. ದೇವಸ್ಥಾನದಲ್ಲಿ ನಮ್ಗೆ ಇನ್ನೂ ಒಂದ್ ನೆನ್ಪಿಟ್ಕೊಳ್ಳಿ, ನಮ್ಮ ಆರಾ ಸಾವಿರಾರು ಜನರ ಜೊತೆಗೆ ಎಕ್ಸ್ಚೇಂಜ್ ಆಗತ್ತೆ. ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ, ಜೊತೆಗೆ ನೆಗೆಟಿವ್ ಎನರ್ಜಿಗಳು ಅಂತ ಹೇಳಿದ್ರೆ ಕೆಲವರಿಗೆ ತುಂಬಾ ಕಷ್ಟ ಇರತ್ತೆ. ಆ ಕಷ್ಟಗಳನ್ನ ಅವರು ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಅಥವಾ ದೇವರಿಗೆ ಹೇಳ್ಕೊಳಕ್ಕಂತ ಬಂದಿರ್ತಾರೆ, ಅದು ಕೂಡ ಇದಾಗತ್ತೆ. ಸೊ ಅದು ಎಲ್ಲಿ ಕ್ಲಿಯರ್ ಆಗತ್ತೆ? ಈ ನಗಾರಿಗಳ ಸದ್ದು, ಈ ದೀಪದ ಸದ್ದು, ದೀಪದ ಒಂದು ಅಲಂಕಾರ, ಈ ಅಗ್ನಿಯ ಸ್ಪರ್ಶ, ಇದೆಲ್ಲದ್ರಿಂದ ಅಲ್ಲಿ ಏನಾಗತ್ತೆ, ಶುದ್ಧತೆ ಮೂಡೋದಕ್ಕೆ ಶುರು ಆಗತ್ತೆ. ಜಾಗಟೆಯ ಮತ್ತೆ ಶಂಖದ ಒಂದು ಜಾಗಂಟೆಯನ್ನ ನಾವು ಚೈನೀಸ್ ಇವತ್ತಿಗೂ ಬಳಸೋದನ್ನ ನೋಡ್ತೀವಿ. ಹೇಗ್ ಬಳಸ್ತಾರೆ ಚೈನೀಸು ಜಾಪನೀಸು ಜಾಗಂಟೆನ ಅಂತಂದ್ರೆ ಈ ತರ ಬಳಸ್ತಾರೆ. ಆಯ್ತಾ? ನಮ್ಮಲ್ಲಿ ಹೇಗ್ ಬಳಸ್ತಾರೆ? ಜಾಗಟೆ ದೊಡ್ಡದಿರುತ್ತೆ, ಅದನ್ನ ತಗೊಂಡ್ ಡಣ 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 ಅಂತ ಬಾರಿಸ್ತಿರ್ತಾರೆ. ಈ ಶಬ್ದದಿಂದ ಸುತ್ತ ನಮ್ಮ ಆರ ದೊಡ್ಡದಾಗ್ತಾ ಹೋಗುತ್ತೆ. ದೇವಸ್ಥಾನದ ಗಂಟೆ ಇರುತ್ತಲ್ವಾ, ಆ ಗಂಟೆ ಬಾರಿಸಿ ಅದ್ರ ಕೆಳಗಡೆ ನಿಂತ್ಕೊಳ್ಳಿ, 2 ಸೆಕೆಂಡ್ ಅಲ್ಲಿ ನಿಮ್ಮ 7 ಚಕ್ರಗಳು ಕ್ಲೆನ್ಸ್ ಆಗಿ ನೀವು ಒಳಗಡೆ ಹೋಗ್ತೀರಾ. ಶಂಖದ ಶಬ್ದದಿಂದ ನಿಮ್ಮ ಸುತ್ತ 1 ಮೀಟರ್ 2 ಮೀಟರ್ ವರೆಗೂ ಆ ಶಬ್ದ ಎಲ್ಲಿ ತನಕ ಹೋಗುತ್ತೆ ಅಲ್ಲಿವರೆಗೂ ಅನ್ವಾಂಟೆಡ್ ಕೀಟಾಣುಗಳು ಸಾಯೋದಕ್ಕೆ ಶುರು ಆಗುತ್ತೆ. ಸೊ ಇದು ನಿಮ್ಗೆ ದೇವಸ್ಥಾನದಲ್ಲಿ ಸಿಗುವಂತ ಊರ್ಜಾ ಶಕ್ತಿಗಳು, ಪರ್ಟಿಕ್ಯುಲರ್ ಪೂಜೆಗಳಲ್ಲಿ, ಪರ್ಟಿಕ್ಯುಲರ್ ದಿನಗಳಲ್ಲಿ. ಮಿಕ್ಕಿದ ದಿನಗಳಲ್ಲಿ ನೀವೇನ್ ಮಾಡ್ತೀರಾ? ನಿಮ್ಮನ್ನ ನೀವು ಹೇಗ್ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ? ಕೆಲವರು ಮನೆಯಲ್ಲಿ ಪೂಜೆ ನಡೆಯುತ್ತೆ, ಓಕೆ, ಭಜನೆಗಳು ನಡೆಯುತ್ತೆ, ಓಕೆ. ರೇಖಿ, ಈ ರೇಖಿ ಇದೆಯಲ್ಲ, ಬೇಸಿಕ್ ಎಂಟ್ರಿ ಲೆವೆಲ್ ಅಂತ ಹೇಳ್ಬೋದು, ಹಾಗೆ ಹೈಯೆಸ್ಟ್ ಲೆವೆಲ್ ಅಂತ ಕೂಡ ಹೇಳ್ಬೋದು. ಇದು UKG LKG ಮಕ್ಕಳಿಗೂ ವರ್ಕ್ ಆಗತ್ತೆ, ನೀವು ಡಿಗ್ರಿ PhD ಅವರಿಗೆ ಕೂಡ ವರ್ಕ್ ಆಗತ್ತೆ. ಹೇಗೆ? ಯಾವುದೇ ಒಂದು ಆಧ್ಯಾತ್ಮಿಕ ಲೆವೆಲ್ಗೆ ನೀವು ಎಂಟ್ರಿ ಆಗುವಾಗ ರೇಖೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ.
ನೀವು ಹೈಯೆಸ್ಟ್ ಲೆವೆಲ್ಗೆ ನೀವು ಏನೋ ಕಲ್ತಿದ್ದೀರಾ ಅನ್ಕೊಳ್ಳಿ, ಅದ್ರಲ್ಲಿ ಕೂಡ ಅರ್ಥ ಆಗೋದಕ್ಕೆ ನಿಮ್ಗೆ ರೇಖಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಲೈಕ್ ದಿಸ್ ವೈಸ್ ವರ್ಸ ನಿಮ್ಗೆ ರೇಖಿ ಎಲ್ಲಾ ಕಡೆಯಿಂದನೂ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇವಾಗ ನಾವು ನಮ್ಮ ದೇಹದ ರಚನೆಯನ್ನ ತಿಳ್ಕೊಳ್ಳೋಣ. ರೇಖಿ ನಮ್ಗೆ ಹೇಗ್ ಹೆಲ್ಪ್ ಮಾಡತ್ತೆ, ಏನೆಲ್ಲ ಮಾಡತ್ತೆ, ಎಲ್ಲಿಗೆಲ್ಲಿಗೆ ವರ್ಕ್ ಆಗತ್ತೆ, ನಮ್ಮ ಜೀವನದಲ್ಲಿ ತೊಂದರೆಗಳು ಬರೋದಕ್ಕೆ ಕಾರಣ ಏನು, ನಾವು ಅದನ್ನ ಹೇಗ್ ಹೀಲ್ ಮಾಡ್ಕೊಳ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಹ್ಯೂಮನ್ ಬೀಯಿಂಗ್ ಬಾಡಿ ಇದೆ. ಸೊ ಇದನ್ನ ನಾವು ಒಬ್ಬ ಮನುಷ್ಯನ ದೇಹ ಅಂತ ಅನ್ಕೊಳ್ಳೋಣ. ಸ್ತ್ರೀ ಆಗ್ಬೋದು, ಪುರುಷ ಆಗ್ಬೋದು, ದೇರ್ ಇಸ್ ನೋ ಜೆಂಡರ್ ಇದು. ಸೊ ಇದನ್ನ ನಾವು ಸ್ಥೂಲ ಶರೀರ ಮತ್ತು ಒಂದು ಫಿಸಿಕಲ್ ಬಾಡಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇದ್ರ ನಂತರ ಕೋಶಗಳನ್ನ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಅನ್ನಮಯ ಕೋಶ ಅಂತ ಕರೀತಾರೆ. ಅನ್ನಮಯ ಕೋಶ. ಇದ್ರ ಹೊರಗಡೆ ಒಂದು ಲೇಯರ್ ಇರುತ್ತೆ, ಅದು ಪ್ರಾಣಮಯ ಕೋಶ. ಪ್ರಾಣದಿಂದನೇ ಬಂದಿರುವಂತದ್ದು. ರೇಖೆ ಕೂಡ ಅಷ್ಟೇ ನಮ್ಮ ಪ್ರಾಣಮಯ ಕೋಶವನ್ನ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡ್ಕೊಡತ್ತೆ. ಅದ್ರ ನಂತರ ಈ ಪ್ರಾಣಮಯ ಕೋಶ ನೀವು ಎಲ್ಲಿ ನೋಡ್ಬೋದು, ಈ ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟದೊಂದಿಗೆ ಕನೆಕ್ಟ್ ಆಗಿರುವಂತದ್ದು. ಇದ್ರದ್ದು ಹಲವಾರು ಕೆಲಸಗಳಿದೆ, ಬಟ್ ರೇಖೆಯಲ್ಲಿ ಅಷ್ಟು ಡೀಟೇಲ್ ಆಗಿ ನಿಮಗೆ ಬೇಕಾಗಿಲ್ಲ. ಬಟ್ ನನ್ಗೆ ಗೊತ್ತಿರೋ ಅಷ್ಟನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ತರಗತಿಗಳಲ್ಲಿ. ಸೊ ಇದು ಪ್ರಾಣಮಯ ಕೋಶ. ಇದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಲೇಯರ್ ಇರುತ್ತೆ, ಮನೋಮಯ ಕೋಶ. ಓಕೆ, ಇದ್ರ ಮೇಲ್ಗಡೆ ಜ್ಞಾನಮಯ ಕೋಶ, ಅದ್ರ ಮೇಲ್ಗಡೆ ಆನಂದಮಯ ಕೋಶ. ನಮ್ಮ ಜೀವನದಲ್ಲಿ ಬರುವಂತ ಹಲವಾರು ತೊಂದರೆಗಳು ಡೈರೆಕ್ಟ್ ಆಗಿ ನಮ್ಮ ಫಿಸಿಕಲ್ ಬಾಡಿಗೆ ಬರೋದಕ್ ಮುಂಚೆ ಈ ಮೂರು ಲೇಯರ್ಗಳು ಏನು ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅರ್ಥ ಆಯ್ತಲ್ಲ? ಇದನ್ನ ಆಸ್ಟ್ರಲ್ ಬಾಡಿ ಅಂತ ಕೂಡ ಹೇಳ್ತಾರೆ. ಹಾಗೇನೆ ನಮ್ಮ 7 ಚಕ್ರಗಳಿಗೆ ಸಂಬಂಧಪಟ್ಟ ಹಾಗೆ 7 ಶರೀರಗಳು ಇರುತ್ತೆ. ಸೊ ನೀವು ಇದಕ್ಕೆ ತುಂಬಾ ಡೀಟೇಲ್ ಆಗಿ ನಿಮ್ಗೆ ಭಗವದ್ಗೀತೆ, ಭಾಗವತದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ ಸಿಗತ್ತೆ. ಬಟ್ ಹಾಗೆ ಬೇರೆ ಬೇರೆ ತರಗತಿಗಳಲ್ಲೂ ಕೂಡ ನಿಮ್ಗೆ ಇದ್ರ ಬಗ್ಗೆ ಸಿಗತ್ತೆ. ಇಲ್ಲಿ ನಿಮ್ಮ ಜನನೇಂದ್ರಿಯ ಮತ್ತು ಗುದದ್ವಾರದ ಮಧ್ಯಭಾಗದಲ್ಲಿ ನಿಮ್ಗೆ ನಿಮ್ಮ ಮೂಲಾಧಾರ ಚಕ್ರ ಸಿಕ್ಕಿದ್ರೆ, ನಿಮ್ಮ ಹೊಕ್ಕಳು ಮತ್ತು ಜನನೇಂದ್ರಿಯದ ಮಧ್ಯಭಾಗದಲ್ಲಿ ಸ್ವಾಧಿಷ್ಠಾನ ಚಕ್ರ ಸಿಗತ್ತೆ. ಹೊಕ್ಕಳಿನ ಮೇಲ್ಭಾಗ ಅಥವಾ ಹೊಕ್ಕಳಿನ ಭಾಗದಲ್ಲಿ ನಿಮ್ಗೆ ಮಣಿಪೂರ ಚಕ್ರ, ಹಾಗೆ ಹೃದಯದಲ್ಲಿ ಅನಾಹತ ಚಕ್ರ, ಕುತ್ತಿಗೆಯಲ್ಲಿ ವಿಶುದ್ಧ ಚಕ್ರ, ಹಣೆಗಣ್ಣಿನಲ್ಲಿ ಆಜ್ಞಾ ಚಕ್ರ, ಹಾಗೆ ಶಿಖೆಯ ಭಾಗದಲ್ಲಿ ಸಹಸ್ರರ ಚಕ್ರ ನಿಮ್ಗೆ ಸಿಗದು. ಮೂಲಾಧಾರ ಚಕ್ರ ಇದು ನಿಮ್ಮ ಐಹಿಕ ಜಗತ್ತಿಗೆ ಸಂಬಂಧಪಟ್ಟಂತದ್ದು. ನಿಮ್ಮ ದೇಹದ ಒಂದು ಏನ್ ಹೇಳ್ತಾರೆ ರಚನೆ ಮತ್ತೆ ನಿಮ್ಮ ಐಹಿಕ ಜೀವನಕ್ಕೆ ಬೇಕಾದಂತ ತುಂಬಾ ವಿಚಾರಗಳು ನಿಮ್ಗೆ ಎಲ್ಲಿ ಸಿಗೋದೆ ಮೂಲಾಧಾರ ಚಕ್ರದಲ್ಲಿ. ಸಾಂಸಾರಿಕ ಜೀವನಕ್ಕೆ, ಮಕ್ಕಳು ಮರಿ ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಾಧಿಷ್ಠಾನ ಚಕ್ರ ವರ್ಕ್ ಆಗುತ್ತೆ. ಹಾಗೆ ಸಾಮಾಜಿಕ ಕಾರ್ಯಗಳಲ್ಲಿ, ಕೆಲಸದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಒಂದು ಲೆವೆಲ್ ಅನ್ನ ಹೈಯೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಮಣಿಪುರ ಚಕ್ರ ಹೆಲ್ಪ್ ಮಾಡುತ್ತೆ. ಹಾಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರವೇಶ ಮಾಡ್ಬೇಕು ಅಂತ ಹೇಳಿದಾಗ ಅನಾಹತ ಚಕ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವು ಸಾಂಸಾರಿಕವಾಗಿ, ಸಾಮಾಜಿಕವಾಗಿ ಪ್ರೀತಿ, ಪ್ರೇಮ, ವ್ಯವಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಿಮ್ಮ ಅನಾಹತ ಚಕ್ರ ಕಂಪ್ಲೀಟ್ ಆಗಿ ಓಪನ್ ಆಗಿರ್ಬೇಕು. ಅರ್ಥ ಆಯ್ತಾ? ಸೊ ಈ 4 ಚಕ್ರಗಳಲ್ಲಿ ಮಧ್ಯಕ್ಕೆ ಬರುವಂತದ್ದು ಅನಾಹತ ಚಕ್ರ. ಸೊ ಈ ಅನಾಹತ ಚಕ್ರ ಕೆಳಗಿನ 3 ಚಕ್ರಗಳನ್ನ ಹಾಗೆ ಮೇಲಿನ 3 ಚಕ್ರಗಳನ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ವಿಶುದ್ಧ ಚಕ್ರ ಬಂದು ನಿಮ್ಮ ನಾನೀಗ ಮಾತಾಡ್ತಿದ್ದೀನಿ, ನನ್ನ ಮಾತು 10 ಜನ ಕೇಳ್ಬೇಕು ಅಥವಾ ನಿಮ್ಮ ಮಾತನ್ನ 10 ಜನ ಕೇಳ್ಬೇಕು. ಹಾಗೆ ಹಲವಾರು ಗ್ರಂಥಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಶುದ್ಧ ಚಕ್ರ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಹಾಗೆ ಆಧ್ಯಾತ್ಮಿಕ ಜಗತ್ತಿನ ಹಲವು ವಿಚಾರಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಆಜ್ಞಾ ಚಕ್ರ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ನೀವು ಆಧ್ಯಾತ್ಮಿಕ ಜಗತ್ತಿಗೆ ಸೇರ್ಬೇಕು ಅಂತ ಹೇಳಿದಾಗ ನಿಮ್ಮ ಸಹಸ್ರರ ಚಕ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ 7 ಚಕ್ರಗಳು ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಚಕ್ರ ದೊಡ್ಡದಾಗಿ ವರ್ಕ್ ಆಯ್ತು ಅಂತ ಹೇಳಿದ್ರೆ ಮಿಕ್ಕ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿ ನಮ್ಮ ಜೀವನದಲ್ಲಿ ಹಲವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ನಾಟ್ ಓನ್ಲಿ ಈಗ ಈ 7 ಚಕ್ರಗಳು ಮಾತ್ರ ಅಲ್ಲ, ಈ ಶರೀರಗಳು, ಈ 7 ಶರೀರಗಳು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಈಗ ಇದನ್ನ ನಾವು ಹೇಗ್ ಹೀಲ್ ಮಾಡ್ತೀವಿ? ನೀವೇನೋ ಒಂದು ದೊಡ್ಡದಾಗಿ ಏನೋ ತಗೊಂಡ್ ಬಂದು ಹೀಲ್ ಮಾಡ್ಕೊಳ್ಬೇಕು ಆತರ ಏನು ಇಲ್ಲ. ನಿಮ್ಮನ್ನ ನೀವು ಹೀಲ್ ಮಾಡ್ಬೇಕು ಅಂತ ಹೇಳಿದಾಗ
ಕೈಗಳನ್ನ ಉಪಯೋಗಿಸಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ದೇಹದಲ್ಲಿರುವಂತ 7 ಚಕ್ರಗಳನ್ನ ಹಾಗೆ 24 ಪಾರ್ಟ್ಗಳನ್ನ ನೀವು ಹೀಲ್ ಮಾಡ್ತೀರಿ. ಈಗ 7 ಚಕ್ರಗಳು 24 ಪಾರ್ಟ್ಗಳು ಅಂದ್ರೆ ನಿಮಗೆ ಅರ್ಥ ಆಗದೆ ಇರಬಹುದು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ದೇಹದಲ್ಲಿ 3.5 ಕೋಟಿ ನಾಡಿಗಳಿದೆ. 3.5 ಕೋಟಿ, ಒಂದಲ್ಲ ಎರಡಲ್ಲ. ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ ಮತ್ತೆ ಇದು ಏನ್ ಹೇಳ್ತಾರೆ, ಸ್ಥೂಲ ಶರೀರದಲ್ಲಿ ಕೂಡ ನರನಾಡಿಗಳು ಇರ್ತವೆ. ಇನ್ನು ಸ್ಟಾರ್ಟ್ ಆಗಿದ್ದಿ ಕಂಪ್ಲೀಟ್ ಆಗಿ ಕನ್ವರ್ಟ್ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ 3.5 ಕೋಟಿ ಕನ್ಸಿಡರ್ ಇರೋದ್ರಿಂದ ಅದರಲ್ಲಿ 72,000 ನಾಡಿಗಳನ್ನ ನಾವು ಮೇನ್ ನಾಡಿಗಳು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 24,000 ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದ್ರಿಂದ ಕೂಡ ನಾವು ಕೆಳಗಡೆ ಬಂದಾಗ ಸಮಥಿಂಗ್ 2,000 ನಾಡಿಗಳ ಬಗ್ಗೆ ಮಾತಾಡ್ತಾರೆ. ಆಮೇಲೆ 114 ಚಕ್ರಗಳ ಬಗ್ಗೆ ಮಾತಾಡ್ತಾರೆ. ಆ 114 ಚಕ್ರಗಳನ್ನು ಕೂಡ ನಾವು ಕಂಪ್ಲೀಟ್ ಆಗಿ ವರ್ಕ್ ಮಾಡೋದಕ್ಕೆ ಕಷ್ಟ. ಸೊ ಅವಾಗ ಮೇನ್ ಚಕ್ರಗಳಾಗಿರುವಂತ ಕೆಲವರು 7 ಚಕ್ರ ಮಾತಾಡ್ತಾರೆ, ಕೆಲವರು 9 ಚಕ್ರ ಮಾತಾಡ್ತಾರೆ, ಕೆಲವರು 14 ಚಕ್ರಗಳ ಬಗ್ಗೆ ಮಾತಾಡ್ತಾರೆ. ಇಟ್ ಇಸ್ ಡಿಪೆಂಡ್ ಅಪಾನ್ ದೇರ್ ನಾಲೆಜ್ ಮತ್ತೆ ಅವರ ಒಂದು ಸಾಧನೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನಾನ್ ನಿಮ್ಗೆ 7 ಶರೀರಗಳು 7 ಚಕ್ರಗಳ ಬಗ್ಗೆ ಮಾತಾಡಿದೆ. ಇದು ಹೇಗೆ ಉಂಟಾಗುತ್ತೆ? ಚಕ್ರಗಳು ಅಂದ್ರೆ ಏನು? ಚಕ್ರ ಅಂದ್ರೆ ಒಂದು ಸಂಸ್ಕೃತ ಶಬ್ದ. ಚಕ್ರ ಅಂತ ಹೇಳಿದ್ರೆ ವೀಲ್, ಅದೊಂದು ಎನರ್ಜಿ ಪಾಯಿಂಟ್. ವೀಲ್ ಅಂತ ಹೇಳಿದ್ರೆ ಒಂದು ಚಕ್ರ. ಇಲ್ಲಿ 2 ನಾಡಿಗಳು ಅಥವಾ 2ಕ್ಕಿಂತ ಹೆಚ್ಚು ನಾಡಿಗಳು ಕ್ರಾಸ್ ಮಾಡುವಂತ ಒಂದು ಜಾಗವನ್ನೇ ನಾವು ಚಕ್ರ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೇವಲ ಮೂಲಾಧಾರ ಚಕ್ರ ಅಂದ್ರೆ ಮೂಲಾಧಾರ ಚಕ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದ? ಇಲ್ಲ, ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತ ಹಲವಾರು ನಾಡಿಗಳು ಇಲ್ಲಿಂದ ಹಾದು ಹೋಗ್ತಾ ಇರುತ್ತೆ. ಇದು ಮೇನ್ ಜಂಕ್ಷನ್. ಇವಾಗ ನೀವು ಯಾವ್ದೋ ಒಂದು ಊರಿಗೆ ಹೋಗ್ತಾ ಇರ್ತೀರಾ, ಆ ಊರಿಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಸರ್ಕಲ್ ಏರ್ಪಾಡಾಗಿರುತ್ತಲ್ವಾ, ಆ ಏರ್ಪಾಟಾಗಿರುವಂತ ಸರ್ಕಲ್ ಅನ್ನ ನಾವು ಚಕ್ರ ಅಂತ ಕರಿತೀವಿ. ಸೊ ಹಾಗಾದ್ರೆ ಸರ್ಕಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ಏನಾಗುತ್ತೆ? ಮಿಕ್ಕಿದ ರೋಡ್ಗಳೆಲ್ಲ ವರ್ಕ್ ಆಗೋದು ನಿಲ್ಸಿರತ್ತೆ, ಹೌದಾ? ಈಗ ಬೆಂಗಳೂರಲ್ಲಿ ಇರುವವರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮೊದ್ಲೆಲ್ಲ ಏನ್ ಹೇಳ್ತಾರೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರ್ಬೋದು, ಮೆಜೆಸ್ಟಿಕಲ್ ಆಗಿರ್ಬೋದು, ರಸ್ತೆಗಳು ಕಿಲೋಮೀಟರ್ಗಳ ತನಕನೂ ಬ್ಲಾಕ್ ಆಗಿರ್ತಾ ಇತ್ತು, ಹೌದಾ? ಯಾಕೆ? ಟ್ರಾಫಿಕ್ ಜಾಮ್ ಇಂದ. ಸೊ ಒಂದ್ ರೋಡ್ ಈಗ ಮೆಜೆಸ್ಟಿಕ್ ಇಂದು ಮೇನ್ ರೋಡ್ ಆನಂದ್ರ ಸರ್ಕಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಅಂತಂದ್ರೆ ಶೇಷಾದ್ರಿಪುರಮು, ಆಮೇಲೆ ಇದು ಮಂತ್ರಿ ಮಾಲ್ ಹತ್ರ ಎಲ್ಲ ಫುಲ್ ಜಾಮ್ ಆಗ್ಬಿಡುತ್ತೆ. ಬಿಕಾಸ್ ಅದು ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಸೊ ಹಾಗೇನೆ ನಮ್ಮ ಯಾವುದೋ ಒಂದು ಪೂರ್ವ ಜನ್ಮದ ಕರ್ಮಗಳಿರ್ಬೋದು, ಈ ಜನ್ಮದ ಕರ್ಮಗಳಿರ್ಬೋದು, ಅಥವಾ ಏನೋ ಒಂದು ಕೆಲವು ಕಾರಣಗಳಿಂದ ಯಾವುದೋ ಒಂದು ಬ್ಲಾಕೇಜ್ ಬಂತು ಅಂದ್ರೆ ಮಿಕ್ಕಿದೆಲ್ಲ ಚಕ್ರಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಅದು ಆಟೋಮೆಟಿಕ್ ಆಗಿ ಎಲ್ಲಾನು ಒಂದಕ್ಕೊಂದು ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿ ಹಲವಾರು ವಿಕಾರಗಳಿಗೆ ಕಾರಣ ಆಗುತ್ತೆ. ನಾಟ್ ಓನ್ಲಿ ದೇಹದ ವಿಕಾರಗಳು, ಸಾಂಸಾರಿಕ ವಿಚಾರ ಇರ್ಬೋದು, ಆಧ್ಯಾತ್ಮಿಕ ವಿಚಾರ ಇರ್ಬೋದು, ಭಾವನಾತ್ಮಕ ವಿಕಾರಗಳಿರ್ಬೋದು, ಇದೆಲ್ಲದಕ್ಕೂ ಕಾರಣಕರ್ತರಾಗಿ ಇದು ವರ್ಕ್ ಆಗುತ್ತೆ. ಸೊ ನಾವು ಇದನ್ನ ಹೇಗ್ ಹೀಲ್ ಮಾಡ್ತೀವಿ? ನಾನ್ ನಿಮ್ಗೆ ಆಗ್ಲೇನೆ ಹೇಳಿದೆ, ನಾವು ತುಂಬಾ ಏನು ಮಾಡಲ್ಲ, ಕೇವಲ ಸಮಯವನ್ನ ಕೊಡ್ತೀವಿ. ಮೊದ್ಲು ನಾವು ಸಮಯವನ್ನ ನಮ್ಮ ಪ್ರಾಕ್ಟೀಸಿಗೆ ಕೊಟ್ಟಾಗ ಹೋಗ್ತಾ ಹೋಗ್ತಾ ನಮ್ಮ ಪ್ರಾಕ್ಟೀಸೇ ನಮ್ಗೆ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಶುರು ಆಗತ್ತೆ. ಆಯ್ತಾ? ಈಗ ಆಧ್ಯಾತ್ಮಿಕ ಜಗತ್ತಿನಿಂದ ಬರುವಂತ, ಈಗ ಒಂದು ಸೂರ್ಯ ಅಂದ್ರೆ ನಮ್ಮ ಸೂರ್ಯನ, ನಮ್ಮ ಸೂರ್ಯನೂ ಆಗಿರ್ಬೋದು. ನಾವು ಪ್ರತಿದಿನ ನಮ್ಮ ಭೂಮಿ ಮೇಲೆ ನೋಡಿ, ನೆನ್ಪಿಟ್ಕೊಳ್ಳಿ, ನಾವು ಊಟ ಮಾಡುವ ಪ್ರತಿ ಒಂದು ವಸ್ತುವಲ್ಲಿ ಕೂಡ ಎನರ್ಜಿ ಇರುತ್ತೆ. ತರಕಾರಿ ಬೆಳಿತೀವಲ್ಲ, ತರಕಾರಿ, ಹಸಿರು ಬದನೆಕಾಯಲ್ಲಿ ಹಸಿರು ಎನರ್ಜಿ ಇರುತ್ತೆ, ಆಯ್ತಾ? ಹೇಗೆ? ಮಣ್ಣಿನ ಎನರ್ಜಿ ಇರುತ್ತೆ, ಬಿಕಾಸ್ ಅದು ಮಣ್ಣಿನ ಮೇಲೆ ಬೆಳೆಯುತ್ತೆ. ನೀರಿನ ಎನರ್ಜಿ ಇರುತ್ತೆ. ಇಲ್ಲಿ ನಾನು 7 ಚಕ್ರಗಳನ್ನು ಹೇಳುವಾಗ ತತ್ವಗಳನ್ನ ಹೇಳಲಿಲ್ಲ ಅಲ್ವಾ? ನಮ್ಮ ಮೂಲಾಧಾರ ಚಕ್ರ ಬಂದು ಭೂತತ್ವದಿಂದ ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ. ಹಾಗೇನೆ ನಮ್ಮ ಸ್ವಾಧಿಷ್ಠಾನ ಚಕ್ರ ನೀರಿನ ಎನರ್ಜಿಯಿಂದ ಅಂದ್ರೆ ಜಲತತ್ವದಿಂದ ತುಂಬಿರುತ್ತೆ. ಮಣಿಪುರ ಚಕ್ರ ಅಗ್ನಿ ತತ್ವ, ಅನಾಹತ ಚಕ್ರ ವಾಯುತತ್ವ, ಹಾಗೇನೆ ವಿಶುದ್ಧ ಚಕ್ರ ಆಕಾಶ ತತ್ವ, ಹಾಗೆ ಆಜ್ಞಾ ಚಕ್ರ ಮತ್ತೆ ಸಹಸ್ರರ ಚಕ್ರಗಳು ಆಧ್ಯಾತ್ಮಿಕ ತತ್ವವನ್ನ ಹೊಂದಿರುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ದೇಹದಲ್ಲಿ ಕುಂಡಲಿನಿ ಅಂತ ಕೂಡ ಇರತ್ತೆ. ಅದು ಕೂಡ ಕೆಲವರು ರೇಖೆಯನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ
ಅವ್ರ ಲೈಫಲ್ಲಿ ಕುಂಡಲಿನಿ ಕೂಡ ಆಟೋಮೆಟಿಕ್ ಆಗಿ ಜಾಗೃತ ಆಗುತ್ತೆ. ಹಾಗೆ ಸೂರ್ಯ ಅಂತ ಹೇಳಿದಾಗ ನಾಟ್ ಓನ್ಲಿ ನಮ್ಮ ಭೂಮಿಯ ಸೂರ್ಯ, ಸೆಂಟ್ರಲ್ ಸನ್ ಅಂತ ಇರುತ್ತೆ. ನೀವು ಸೆಂಟ್ರಲ್ ಸನ್ ಬಗ್ಗೆ ನೀವೆಲ್ಲಾದ್ರೂ ಹುಡುಕ್ದಾಗ ನಿಮ್ಗೆ ಜೀಸಸ್ ಕ್ರೈಸ್ಟ್ ಯಾವ್ದೋ ಒಂದು ಬುಕ್ ಅಲ್ಲಿ ಸಿಗುತ್ತೆ. ಸೆಂಟ್ರಲ್ ಸನ್ ಇಸ್ ನನ್ನ ತಂದೆಯ ಜಾಗ, ಅದು ಮೋಕ್ಷದ ಜಾಗ ಅಂತ ಹೇಳ್ತಾರೆ. ಅಂದ್ರೆ ಹೃದಯ, ಪರಮಾತ್ಮನ ಹೃದಯ ಕಮಲ. ಹಾಗೆ ಜೀಸಸ್ ಕ್ರೈಸ್ಟ್ ನ ಅವರು 2 ವರ್ಷ ಜಗನ್ನಾಥ್ ಪುರಿಯಲ್ಲಿ ಇದ್ ಮಾಡಿರ್ತಾರೆ, ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಎಲ್ಲಿ ಹೋಗಿದ್ದೆ ಅಂದ್ರೆ ನಾನು ನನ್ನ ತಂದೆ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಪರಮಾತ್ಮ ಅವನ ತಂದೆ ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆ ತಂದೆ ಮಹಾವಿಷ್ಣು ಅಂತ ನಾವು ಒಂದ್ ಕಡೆ, ಹಾಗೆ ಬೇರೆ ಬೇರೆ ಭಾಗವತ ಪುರಾಣಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ದಟ್ಸ್ ನಾಟ್ ಆರ್ ಸ್ಟೋರಿ, ಬಟ್ ನಾವು ತಗೊಳ್ಳೋಣ ನಮ್ಗೆ ಬೇಕಾಗಿರುವಂತ ಎನರ್ಜಿಯಿಂದ ನಾವಿಲ್ಲಿ ತಗೊಳ್ತಾ ಇದೀವಿ. ಸೊ ಆಧ್ಯಾತ್ಮಿಕ ಜಗತ್ತಿನ ವಿಚಾರಗಳೇ ಬೇರೆ ಇರುತ್ತೆ. ಸೊ ಅಲ್ಲಿಂದ ಅದಕ್ಕೆ ನಾವು ಕನ್ಸಿಡರ್ ಮಾಡ್ಕೊಂಡು ವರ್ಕ್ ಮಾಡೋದು ಕೂಡ ಅದು ದೊಡ್ಡ ವಿಚಾರನೆ. ಇಟ್ಸ್ ನಾಟ್ ಅ ಸ್ಮಾಲ್ ಇಶ್ಯೂ. ಸೊ ಹಾಗೆ ನಾವು ಇಲ್ಲಿ ಸೆಂಟ್ರಲ್ ಸನ್ ಇಂದ ಬಂತು ನಮ್ಗೆ ಇದು. ಸೊ ಅದು ಬಂದು ಏನಾಗತ್ತೆ, ಆ ಎನರ್ಜಿ ನಮ್ಮ ಸಹಸ್ರದಿಂದ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ. ಯಾವಾಗ ನೀವು ರೇಖಿ ದೀಕ್ಷೆಯನ್ನ ನಿಮ್ಮ ಗುರುಗಳಿಂದ ತಗೊಂಡಾಗ. ಆಯ್ತಾ? ನೋಡಿ ಇಲ್ಲಿ ಇದು ನಮ್ಮ ಸಹಸ್ರದಿಂದ ಮೂಲಾಧಾರಕ್ಕೆ ಬಂತು. ಸೊ ಈ ಎನರ್ಜಿ ಈಗ ರೌಂಡ್ ಆಗ್ಬೇಕಲ್ವಾ? ಅದು ಸರ್ಕಲ್ ಎನರ್ಜಿ ಯಾವಾಗ್ಲೂ ಹೀಗೆ ಸ್ಟ್ರೈಟ್ ಆಗಿ ಹೋಗಿ ಅದು ಸರ್ಕಲ್ ಆಗಿ ವರ್ಕ್ ಆಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಇದು ಏನ್ ಹೇಳ್ತಾರೆ, ಒಂದು ಎನರ್ಜಿ ಬರುತ್ತೆ, ಅದು ಮೂಲಾಧಾರ ಚಕ್ರದಿಂದ ಸರ್ಕ್ಯುಲರ್ ಆಗಿ ಆಜ್ಞಾ ಚಕ್ರ, ಸ್ವಾಧಿಷ್ಠಾನ ಚಕ್ರ, ವಿಶುದ್ಧ ಚಕ್ರ, ಮಣಿಪುರ ಚಕ್ರ ಮತ್ತೆ ಅನಾಹತ ಚಕ್ರ, ಈ ತರ ಅದು ವರ್ಕ್ ಆಗತ್ತೆ. ಇದು ಚೋಕುರೆ. ಬ್ರಹ್ಮಾಂಡದಿಂದ ಒಂದು ಸೂಪರ್ ನ್ಯಾಚುರಲ್ ಎನರ್ಜಿನ ತಗೊಂಡ್ ಬಂದು ನಿಮ್ಮ ಚಕ್ರಗಳನ್ನ ಭೇದನ ಮಾಡಿ ಚಕ್ರದಿಂದ ಎನರ್ಜಿನ ಸರ್ಕ್ಯುಲೇಟ್ ಮಾಡಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡತ್ತೆ. ಅದೇ ಈ ಚೋಕುರೆ. ಈ ಚೋಕುರೆ ಸಿಂಬಲ್ ಅನ್ನ ನೀವು ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಎನರ್ಜಿನ ಹೈ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು. ನೆನ್ಪಿಟ್ಕೊಳ್ಳಿ, ಇದು ನಿಮ್ಮಲ್ಲಿ ನಿಮ್ಮ ಶಕ್ತಿಯ ಪುಂಜವನ್ನ ಜಾಸ್ತಿ ಮಾಡ್ಕೊಡತ್ತೆ. ಅರ್ಥ ಆಯ್ತಲ್ಲ? ಶಕ್ತಿ ನಮ್ಗೆ ಯಾಕೆ ಬೇಕು? ಎಲ್ಲಾ ವಿಚಾರಗಳಿಗೂ ಶಕ್ತಿ ಬೇಕು. ಹಾಗಾದ್ರೆ ಇಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಶಿವ, ಇನ್ನೊಂದು ಶಕ್ತಿ, ಅಥವಾ ಒಂದು ಸ್ತ್ರೀ ಶಕ್ತಿ, ಪುರುಷ ಶಕ್ತಿ, ಎರಡನೇದು ಸ್ತ್ರೀ ಶಕ್ತಿ. ಇನ್ ಮತ್ತೆ ಯಾಂಗ್. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಗೆ ಬೇರೆ ಬೇರೆ ತರ ಇದನ್ನ ಮಾತಾಡ್ತಾರೆ. ಬಟ್ ಫೈನಲ್ ಆಗಿ ಒಂದು ಸ್ತ್ರೀ ಶಕ್ತಿ, ಒಂದು ಪುರುಷ ಶಕ್ತಿ, ಇವೆರಡು ಸಮ್ಮಿಲನದಿಂದನೇ ನಮ್ಮ ದೇಹ ನಡೆದಿರುವಂತದ್ದು. ಪ್ರತಿಯೊಬ್ಬ ಪುರುಷನಲ್ಲೂ ಸ್ತ್ರೀಯ ಶಕ್ತಿ ಇರುತ್ತೆ, ಪ್ರತಿ ಸ್ತ್ರೀಯರಲ್ಲೂ ಪುರುಷ ಶಕ್ತಿ ಇರುತ್ತೆ. ಸೊ ಇದನ್ನ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಕೂಡ ಹೇಳ್ತಾರೆ. ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಹೇಳಿದ್ರೆ ನೆಗೆಟಿವ್ ಅಂತ ಅಲ್ಲ. ಒಂದು ಕರೆಂಟ್ ಅನ್ನ ಸ್ವಿಚ್ ಬೋರ್ಡ್ ಗೆ ಪ್ಲಗ್ ಮಾಡಿದ್ರಿ ಅಂತಂದ್ರೆ ಆ ಪ್ಲಗ್ ಬೋರ್ಡ್ ಇಂದ ನಿಮಗೆ ಕರೆಂಟ್ ಬರ್ಬೇಕು ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಎನರ್ಜಿ ಪ್ರವಾಹ ಆದ್ರೇನೆ ನಿಮ್ದು ಏನಾದ್ರೂ ರನ್ ಆಗೋದು. ಜಸ್ಟ್ ಪಾಸಿಟಿವ್ ಎನರ್ಜಿ ಮಾತ್ರ ರನ್ ಆಗುತ್ತೆ, ವರ್ಕ್ ಆಗಲ್ಲ ಮಿಷನ್. ನೆಗೆಟಿವ್ ಎನರ್ಜಿ, ಮೈನಸ್ ಎನರ್ಜಿ ಬರುತ್ತೆ, ವರ್ಕ್ ಆಗಲ್ಲ. ಸೊ ಆ ಎರಡೂ ಎನರ್ಜಿಗಳು ಒಂದಕ್ಕೊಂದು ಕಂಪ್ಲೀಟ್ ಆಗಿ ಬೈಂಡ್ ಆಗಿ ಸೊ ನಮ್ಗೆ ಅಲ್ಲಿ ಎನರ್ಜಿ ಉತ್ಪಾದನೆ ಮಾಡ್ಕೊಡುತ್ತೆ. ಸೊ ಹಾಗೇನೆ ನಮ್ಮ ಆಜ್ಞಾ ಚಕ್ರದಲ್ಲಿ ಪುರುಷ ಶಕ್ತಿ ಇರುತ್ತೆ, ಮೂಲಾಧಾರ ಚಕ್ರದಲ್ಲಿ ಸ್ತ್ರೀ ಶಕ್ತಿ ಇರುತ್ತೆ. ಆ ಎರಡೂ ಶಕ್ತಿಗಳನ್ನ ಸಂಧಿ ಮಾಡಿಕೊಂಡು ನಾವು ನಮ್ಮ ಉಸಿರಾಟದ ಮೂಲಕ, ಪ್ರಾಣಾಯಾಮದ ಮೂಲಕ ಆಗಿರ್ಬೋದು, ರೇಖಿ ಶಕ್ತಿಯಿಂದ ಆಗಿರ್ಬೋದು, ಬೇರೆ ಬೇರೆ ಟೆಕ್ನಿಕ್ ಗಳಿಂದ ಆಗಿರ್ಬೋದು, ಅದನ್ನ ಕೆಳಗಿನಿಂದ ಮೇಲ್ಗಡೆ ತಗೊಂಡು ಬಂದು ಆಜ್ಞಾ ಚಕ್ರದಲ್ಲಿ ಅದನ್ನು ಉಪಯೋಗಿಸ್ತೀವಿ. ಸೊ ಈಗ ನಾನ್ ನಿಮ್ಗೆ ರೇಖಿ ದೀಕ್ಷೆ ಕೊಡುವಾಗ ಇನ್ನೊಂದು ಸಿಂಬಲ್ ಅನ್ನ ಕೊಡ್ತೀನಿ. ಅದೇ ಎಲ್ಲೂ ಕೊಡಲ್ಲ, ಇದು ಯಾರು ಕೊಡಲ್ಲ, ಬಟ್ ನಾನ್ ಕೊಡ್ತೀನಿ ನಮ್ಮ ಮಾಸ್ಟರ್ಸ್ ಸೇರಿರೋದ್ರಿಂದ. 1 2 3 ವರೆ. ಈ 3 ವರೆ ಸಿಂಬಲ್ ಅನ್ನ ನಾವು ಚೋಕುರೆ ಅಂತ ಕರಿತೀವಿ. 2 ಬೆರಳನ್ನ ಹೀಗೆ ರೆಡಿ ಮಾಡ್ಕೊಂಡು 2 ಬೆರಳಿಂದ ಚೋಕುರೆ. ಓಕೆ, ಇದನ್ನ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಮ 24 ಭಾಗಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಹೀಲ್ ಮಾಡ್ಬೇಕು. 3 ನಿಮಿಷ ಒಂದೊಂದು ಜಾಗಕ್ಕೆ ಮಿನಿಮಮ್ 3 ನಿಮಿಷ ಕೈಗಳನ್ನ ಇಡಬೇಕು. ಹೇಗಿಡ್ತೀರಾ? ಪ್ರಾರ್ಥನೆ ಮಾಡಿ ರೇಖಿಗೆ. ಮೊದಲನೇದಾಗಿ ನಿಮ್ಮ ಮನೆ ದೇವರಿಗೆ, ಗ್ರಾಮ ದೇವತೆಗೆ, ಕುಲ ಇಷ್ಟ ದೇವರಿಗೆ. ನೋಡಿ, ಮನೆ ದೇವರು ಅಂದ್ರೆ ನೀವು ಆ ಲೀನೇಜ್ ಅಲ್ಲಿ ಹುಟ್ಟಿರೋದ್ರಿಂದ ಅಲ್ಲಿ ನಿಮ್ಮ ಪೂರ್ವಜರು ಕೂಡ ಪೂಜಿಸ್ಕೊಂಡು ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕುಲದೇವರು. ಬಿಕಾಸ್ ನೀವು ಆ ದೇವತೆಯ ಕುಲದಲ್ಲಿ ಬಂದಿದ್ದೀರಾ. ಎರಡನೇದು ಗ್ರಾಮ ದೇವತೆ, ನೀವಿರುವಂತ ಮನೆ. ನಿಮ್ಗೆ ಊರಲ್ಲಿ ಎಲ್ಲೋ ಮನೆಗಳು ಸಿಗ್ಬೋದಿತ್ತು, ಬಟ್ ಇಲ್ಲ, ನಿಮಗೆ ಸಿಕ್ಕಿರುವಂತ ಜಾಗದಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿದಾಗ ಆ ಗ್ರಾಮದ ಆಧಿಪತ್ಯಕ್ಕೆ ಅಂಡರಲ್ಲಿ ಯಾರಿದ್ದಾರೆ,
ಅವರಿಗೆ ವೆರಿ ಇಂಪಾರ್ಟೆಂಟ್ ಕುಲದೇವರನ್ನ ಪೂಜೆ ಮಾಡಿಸೋದು, ಗ್ರಾಮ ದೇವತೆಯನ್ನ ಪೂಜೆ ಮಾಡಿಸೋದು, ಹಾಗೆ ಇಷ್ಟ ದೇವರು. ನೀವು ಇವತ್ತು ಈ ಕುಲದಲ್ಲಿ ಹುಟ್ಟಿರ್ಬೋದು, ಆದ್ರೆ ಇವ್ರನ್ನ ನೀವು ಜನ್ಮ ಜನ್ಮಾಂತರಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರುವಂತವ್ರು. ಇಷ್ಟ ದೇವರು ಯಾರ್ಯಾರಿಗೂ ಯಾರ್ಯಾರೋ ಆಗ್ಬೋದು, ಎಲ್ಲರಿಗೂ ಒಂದೇ ಆಗ್ಬೇಕಂತೇನಿಲ್ಲ. ಸೊ ಹಾಗಾಗಿ ಈ 3 ದೇವತೆಗಳು ಇಂಪಾರ್ಟೆಂಟ್. ಹಾಗೆ ಕುಲ ದೇವತೆ ಇದ್ದ ಹಾಗೆ ಕುಲ ಗುರುಗಳು ಅಂತ ಕೂಡ ಇರ್ತಾರೆ, ಅವ್ರು ಕೂಡ ಇಂಪಾರ್ಟೆಂಟ್. ಹಾಗೆ ಇಷ್ಟ ಗುರುಗಳು ಇರ್ತಾರೆ. ಮತ್ತೆ ನಮ್ಗೆ ತುಂಬಾ ಜನ ಗುರುಗಳು ಸಿಗ್ತಾರೆ. ಚಿಕ್ಕ ಮಗುವಿಂದ ಹಿಡಿದು ದಾರಿ ಹೋಗರು ಯಾರ್ಯಾರೋ ಗುರುಗಳು ಇರ್ತಾರೆ. ಅವ್ರೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ದೀಕ್ಷೆ ಕೊಟ್ಟಿರುವಂತ ಗುರುಗಳಾಗಿರ್ಬೋದು, ನಿಮ್ಗೆ ಜ್ಞಾನ ಕೊಟ್ಟಿರುವಂತ ಗುರುಗಳಾಗಿರ್ಬೋದು, ವಿದ್ಯೆ ಕೊಟ್ಟಿರುವಂತವ್ರು, ಬುದ್ಧಿ ಕೊಟ್ಟಿರುವಂತವ್ರು, ಅನ್ನ ಕೊಟ್ಟಿರುವಂತವ್ರು, ಪ್ರತಿಯೊಬ್ಬರಿಗೂ ನೀವು ಥ್ಯಾಂಕ್ ಯು ಹೇಳಬೇಕು. ಹಾಗೇನೆ ನಾವು ಒಂದು ದಿನದಲ್ಲಿ ಒಂದು ಉಸಿರಾಟದಲ್ಲಿ ನಾವು ಎಷ್ಟೋ ಜೀವಿಗಳನ್ನ ಸಾಯಿಸಿರ್ತೀವಿ. ನೆನ್ಪಿಟ್ಕೊಳ್ಳಿ, ನಮ್ಮ ಉಸಿರಾಟ ನಡೆಯುವಾಗ ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ಸೂಕ್ಷ್ಮ ಜೀವಿಗಳು ಸತ್ತೋಗಿರ್ತವೆ. ಬಟ್ ನಾವು ಉಸಿರಾಡ್ಬೇಕು, ಹಾಗಂತ ಉಸಿರನ್ನ ನಿಲ್ಸಕ್ ಆಗೋದಿಲ್ಲ ಅಲ್ವಾ? ಸೊ ನಾವಿಲ್ಲಿ ನಮ್ಮ ತಪ್ಪುಗಳಿಗೆ ಕ್ಷಮೆ ಯಾಚಿಸ್ಬೇಕು. ಅದೇ ಕೆಲಸ ಮಾಡ್ಕೋಬಾರ್ದು. ಬರೀ ತಪ್ಪುಗಳಿಗೆ ಕ್ಷಮೆನೇ ಯಾಚಿಸ್ತಾ ಕೂತ್ಕೊಂಡ್ವಿ ಅಂದ್ರೆ ನಮ್ಮ ಆರದಲ್ಲಿ ಒಂದು ಇಲ್ನೆಸ್ ಸ್ಟಾರ್ಟ್ ಆಗತ್ತೆ. ಅದಂತ ಹೇಳಿದ್ರೆ ನಾನು ಸತತವಾಗಿ ನನ್ನ ತಪ್ಪುಗಳಿಗೆನೇ ಬದುಕ್ತಾ ಇದ್ದೀನೇನೋ ಅನ್ನಂಗ್ ಅನ್ಸುತ್ತೆ. ಇಲ್ಲ, ನೋ. ನಾನ್ ಪ್ರಾರ್ಥನೆ ಮಾಡುವಾಗ ನನ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಜನ್ಮದಲ್ಲೋ ಹಿಂದಿನ ಜನ್ಮಗಳಲ್ಲೋ ನಾನ್ ಮಾಡಿರುವಂತ ತಪ್ಪುಗಳಿಗೆ ನಾನು ಕ್ಷಮೆ ಯಾಚಿಸ್ತೀನಿ. ಹಾಗೆ ನನ್ಗೆ ಯಾರ್ಯಾರು ತೊಂದರೆಗಳನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಕ್ಷಮೆಯನ್ನ ನಾನು ಕೊಡ್ತಾ ಇದ್ದೀನಿ. ಇದರಿಂದ ಏನಾಗತ್ತೆ ಅಂದ್ರೆ ಅವ್ರು ನಿಮಗೆ ಕ್ಷಮಿಸ್ತಾರೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಅಥವಾ ನೀವು ಬೇರೆಯವ್ರಿಗೆ ಕ್ಷಮಿಸ್ತೀರಾ ಅದು ನಿಮಗ್ ಬಿಟ್ಟಿದೆ. ಯಾಕೆ ಅಂದ್ರೆ ಬೇರೆಯವ್ರಿಗೆ ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಆ ಎನರ್ಜಿ ನಿಮ್ ಜೊತೆಗೆ ಹಂಗೆ ನಿಂತ್ಕೊಂಡಿರತ್ತೆ. ನನಗೆ ಯಾರ್ದೋ ಒಬ್ರ ಮೇಲೆ ಗ್ರಜ್ ಇದೆ, ಆದ್ರೆ ಆ ಗ್ರಜ್ಜು ನನ್ನನ್ನೇ ಸುಡುತ್ತೆ. ಯಾಕಂದ್ರೆ ನನ್ನ ಎನರ್ಜಿನೇ ಕನ್ಸ್ಯೂಮ್ ಮಾಡತ್ತೆ, ಅವ್ರ ಎನರ್ಜಿ ಕನ್ಸ್ಯೂಮ್ ಮಾಡಲ್ಲ. ಬಟ್ ಅವ್ರು ತಪ್ಪಿತ್ತು ಅಂತ ಹೇಳಿದಾಗ ಆ ಎನರ್ಜಿ ಅವ್ರನ್ನ ಬಾಧಿಸುತ್ತೆ. ಅದು ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಇಲ್ಲಿ ನೀವು ಅದನ್ನ ಬಿಟ್ಕೊಡಿ. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗೋದಕ್ಕೆ ತುಂಬಾ ಸುಲಭ ಆಗತ್ತೆ. ನೀವು ಎಲ್ಲೋ ಒಂದ್ ಊರಿಗೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಮ ಲಗೇಜ್ ಅನ್ನ ಸೂಟ್ಕೇಸ್ ಅನ್ನ ತಗೊಂಡ್ ಹೋಗ್ತೀರಾ. ಹೋಗೋಕೆ ಆಟೋ ಬೇಕು, ಇಲ್ಲ ಕಾರ್ ಬೇಕು. ಅದನ್ನ ತಲೆ ಮೇಲೆ ಅಂತೂ ಹೊತ್ಕೊಂಡ್ ಬರಕ್ ಆಗಲ್ಲ, ಹೌದಾ? ಹೊತ್ಕೊಂಡ್ರೆ ನಡಿಯಕ್ ಆಗಲ್ಲ. ಬೆಟ್ಟ ಹತ್ತುತ್ತಿದ್ದೀರಾ ಅನ್ಕೊಳ್ಳಿ, ಒಂದಿಷ್ಟು ಸಾಮಾನ್ ತಲೆ ಮೇಲೆ ಹೊತ್ಕೊಂಡು ಯಾವ ಬಡ್ಡಿ ಮಕ್ಳು ಬೆಟ್ಟ ಹತ್ತಕ್ಕಾಗತ್ತೆ? ಇಲ್ಲ ಕಾಲಿಗೊಂದು ಕಬ್ಬಣದ ಇಷ್ಟ ತಪ್ಪಂದು ಇದನ್ನ ಕಟ್ಕೊಂಡ್ಬಿಟ್ಟು ನೀವು ಬೆಟ್ಟ ಹತ್ತು ಅಂದ್ರೆ ಹತ್ತಕ್ಕಾಗತ್ತಾ? ಆಗಲ್ಲ. ಪ್ರತಿ ಸಲ ಕೆಳಗ್ ಬರ್ತೀರ. ಸೊ ಆ ಕಬ್ಬಣದ ಸಂಕೋಲೆನ ಕಟ್ ಮಾಡಿ ಆ ಗುಂಡುಗಲ್ಲನ್ನ ಅಲ್ಲೇ ಕೆಳಗಡೆ ಬಿಟ್ಟು ನೀವು ಬೆಟ್ಟ ಹತ್ತಿ, ನೀವು ಹತ್ತಿ ಮೇಲ್ಗಡೆ. ಯಾಕೆಂದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಎರಡು ವಿಷಯ ಬರುತ್ತೆ. ನೀವು ಆ ಸಂಕೋಲೆ ಕಟ್ ಮಾಡಿದ ತಕ್ಷಣ ಏನಾಗ್ತೀರಾ? ಫ್ರೀ ಆಗ್ತೀರಾ. ನೀವು ಮೇಲ್ಗಡೆ ಹೋಗೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಆ ವ್ಯಕ್ತಿಗಳು ನಿಮ್ಮನ್ನ ಕಾಲೆಳೆಯೋದಕ್ಕೋ ಅಥವಾ ನಿಮಗೆ ತೊಂದರೆ ಮಾಡೋದಕ್ಕೋ ಬಂದಿರ್ತಾರಲ್ಲ, ಅವ್ರು ಕೆಳಗಡೆನೆ ಇರ್ತಾರೆ. ಯಾಕಂದ್ರೆ ಆ ಗುಂಡ್ಕಲ್ ಅಲ್ಲಿ ಕೆಳಗಡೆ ಇರುತ್ತೆ, ನೀವು ಬೆಟ್ಟ ಹತ್ತಿ ಮೇಲೆ ಹೋಗಿರ್ತೀರಾ. ಇಷ್ಟೇ ವಿಷಯ. ಸೊ ಫಸ್ಟ್ ಪ್ರೇ ಮಾಡಿ ನಿಮ್ಮ ಮನೆ ಮತ್ತೆ ಹೆತ್ತಂತ ತಂದೆ ತಾಯಿಗಳಿಗೆ. ಎಷ್ಟೋ ಆತ್ಮಗಳಿಗೆ ದೇಹನೇ ಇಲ್ಲದೆ ಓಡಾಡ್ತಾ ಇರ್ತವೆ. ನೆನ್ಪಿಟ್ಕೊಳ್ಳಿ, ಈ ಲೀನೇಜ್ ಅಲ್ಲಿ ಬರೋದಕ್ಕೆ ಯಾಕೆ ನಾವು ಕುಲದೇವರಿಗೆ ನಮಸ್ಕಾರ ಮಾಡ್ತೀವಿ? ಈ ಕುಲದಲ್ಲಿ ಬರೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಆತ್ಮಕ್ಕೆ ಒಂದು ದೇಹವನ್ನ ಕೊಟ್ಟಿದೆ, ಜ್ಞಾನವನ್ನ ಕಲಿಯೋದಕ್ಕೆ, ಬುದ್ಧಿಯನ್ನ ಕಲಿಯೋದಕ್ಕೆ, ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಕಂಪ್ಲೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವು ಕುಲದೇವರಿಗೆ ನಮಸ್ಕಾರ ಮಾಡ್ಬೇಕು. ಹಾಗೇನೆ ನಮ್ಮ ಹೆತ್ತಂತ ತಂದೆ ತಾಯಿಗಳು ಕೂಡ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಒಂದ್ ಎಕ್ಸ್ಟೆಂಡ್ ವರ್ಗು ಅವ್ರಿಗೆ ನಾವು ಬೆಲೆ ಕೊಡ್ಲೇಬೇಕಾಗತ್ತೆ. ನಿಮ್ಗೆ ಬೇಕು ಅಥವಾ ಬೇಡ, ಸ್ಟಿಲ್ ಯು ವಾಂಟ್ ಟು ಟೇಕ್ ಕೇರ್ ಆಫ್ ದೇರ್ ಸೆಲ್ಫ್. ಬಿಕಾಸ್ ನೀವು ಚಿಕ್ಕವರಿರುವಾಗ ನಿಮಗೆ ಬೇಕಿತ್ತೋ ಬೇಡ ಆಯ್ತು, ನಿಮಗೆ ಹೊಟ್ಟೆ ಊಟ ಹಾಕಿದ್ದಾರೆ, ಮಲ್ಗೋದಕ್ಕೆ ಜಾಗ ಕೊಟ್ಟಿದ್ದಾರೆ, ಅವರ ಇಷ್ಟಾನಿಷ್ಟಗಳನ್ನ ಬಿಟ್ಟು ನಿಮ್ಮ ಜೀವನವನ್ನ ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವರನ್ನ ಕೂಡ ನೋಡ್ಕೊಂಡು ನಿಮ್ಮ ಇಷ್ಟಾನಿಷ್ಟಗಳನ್ನು ಕೂಡ ಪೂರೈಸ್ಕೊಂಡು ಮುಂದೆ ಹೋಗ್ಬೇಕು. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೂ ನೀವು ನಮಸ್ಕಾರ ಮಾಡ್ಬೇಕು. ನಿಮ್ಮ ಲೈಫ್ ಪಾರ್ಟ್ನರ್, ಹೆಣ್ಮಕ್ಳಿಗೆ ಗಂಡ, ಗಂಡ್ ಮಕ್ಳಿಗೆ ಹೆಂಡತಿ, ಅವ್ರು ಕೂಡ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಮದುವೆ ಆಗಿರೋದಿಲ್ಲ, ಬಟ್ ಆಗಿರ್ತಾರಲ್ಲ, ಅವರು ನಿಮ್ಗೊಂದ್ ಲೈಫ್ ಕೊಟ್ಟಿರ್ತಾರೆ. ಬೇಕಂತನೋ ಬೇಡ ಅಂತನೋ ಖಂಡಿತ ತಗೊಳ್ಬಹುದು. ನಾನೀಗ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ದೀಕ್ಷೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸಮಯ ನನ್ ಕ್ಲಾಸ್ ಇದೆ, ಅಲ್ಲಿ ತನಕ ಸಮಾಧಾನವಾಗಿರಿ. ಓಕೆ, 5 ಗಂಟೆಗೆ ಶುರು ಮಾಡ್ತೀನಿ. ಸೊ ಅಲ್ಲಿ ತನಕ ಕ್ಲಾಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಯಾವ ವಯಸ್ಸಿನವ್ರು ಬೇಕಾದ್ರೂ ದೀಕ್ಷೆ ತಗೊಳ್ಬಹುದು, ಯಾವ ವಯಸ್ಸಲ್ಲೂ. ನಿಮ್ಮ ಆಧ್ಯಾತ್ಮಿಕ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ನಮ್ ಶಂಕರಾಂಬ ಅವರನ್ನ ನೋಡಿ, ಅವ್ರು ಎಷ್ಟು ತುಂಬಾ ಚಂದ ಮಾಡಿ ಹೀಲಿಂಗ್ ಮಾಡ್ತಾರೆ, ಎಷ್ಟು ಚಂದ ಮಾಡಿ ಬೇರೆಯವ್ರಿಗೆ ಹೇಳ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ದಟ್ ಇಸ್ ವೆರಿ ತುಂಬಾ ದೊಡ್ಡ ವಿಚಾರ ಅದೆಲ್ಲ. ನಮ್ಮ ಜರ್ನಿ, ನಾವು ಎಲ್ಲರೂ ಅಂದ್ಕೊಳ್ತೀವಿ ಅವ್ರು ದೊಡ್ಡವರು, ನಾವು ಚಿಕ್ಕವರು, ನಾವು ದೊಡ್ಡವರು, ಇನ್ನೊಬ್ರು ಚಿಕ್ಕವರು. ಇಲ್ಲ,
ನಮ್ಮೆಲ್ಲರದು ಏಜ್ ಒಂದೇ. ಆದ್ರೆ ಈ ಭೂಮಿಯಲ್ಲಿ ಹುಟ್ಟುವ ಟೈಮ್ ಬೇರೆ ಬೇರೆ ಆಗಿರುತ್ತೆ. ನಮ್ಮ ಆತ್ಮಗಳ ಏಜ್ ಎಲ್ಲರದು ಒಂದೇ ಇರತ್ತೆ, ನೆನ್ಪಿಟ್ಕೊಳ್ಳಿ. ಆದ್ರೆ ಬೇರೆ ಬೇರೆ ಆತ್ಮಗಳಿಗೆ ಬೇರೆ ಬೇರೆ ಜರ್ನಿ ಬೇರೆ ಬೇರೆ ತರ ಇರುತ್ತೆ. ನನ್ನ ಜರ್ನಿ ಬೇರೆ ತರ, ಇನ್ನೊಬ್ರ ಜರ್ನಿ ಇನ್ನೊಬ್ರ ತರ, ಮತ್ತೊಂದು ಇನ್ನೊಂದ್ ತರ ಇರುತ್ತೆ. ಸೊ ಹಾಗಾಗಿ ನೋ ನೀಡ್ ಟು ಬಿ ವರಿ ಅಬೌಟ್ ಎನಿಥಿಂಗ್. ತಂದೆ ತಾಯಿಗಳಾಯ್ತು, ಪಾರ್ಟ್ನರ್ಸ್ ಆಯ್ತು, ಎಷ್ಟೋ ಜನಕ್ಕೆ ಮಕ್ಳಿರಲ್ಲ. ನಮಗೆ ಹುಟ್ಟಿರುವಂತ ಮಕ್ಕಳನ್ನು ಕೂಡ ನಾವು ನಮಸ್ಕಾರ ಮಾಡ್ಬೇಕು. ಹಾಗೆ ತುಂಬಾ ಜನ ಅನಾಥರಾಗಿರ್ತಾರೆ, ಪರಿವಾರ ಅಂತಾನೆ ಇರೋದಿಲ್ಲ, ಕುಟುಂಬ ಅಂತಾನೆ ಇರೋದಿಲ್ಲ. ಸೊ ನಮಗಿಷ್ಟ ಇರ್ಲಿ, ಇಷ್ಟ ಇಲ್ದೇ ಇರ್ಲಿ, ನಮ್ಗೆ ಏನ್ ಹೇಳ್ತಾರೆ, ಇರಿಟೇಟ್ ಮಾಡ್ತಾ ಇರ್ಲಿ, ಬಟ್ ಸ್ಟಿಲ್ ವಿ ಹ್ಯಾವ್ ಅ ಫ್ಯಾಮಿಲಿ ಅಲ್ವಾ. ಸೊ ಆ ಫ್ಯಾಮಿಲಿಗೂ ಒಂದು ಥ್ಯಾಂಕ್ ಯು ಹೇಳ್ಬೇಕು. ನಾವು ಒಂದು ಊರಲ್ಲಿ ಇರ್ತೀವಿ, ನಮ್ಗೆ ಇಷ್ಟ ಸಂಬಂಧಿಕರು, ಇಷ್ಟಪಡುವಂತವ್ರು ಇರ್ತಾರೆ. ಅದನ್ನ ಪರಿವಾರ ಅಂತ ಹೇಳ್ತೀವಿ. ಕುಟುಂಬಕ್ಕೆ, ಪರಿವಾರಕ್ಕೆ, ಸಮಾಜಕ್ಕೆ ಎಲ್ಲರೂ ನಮ್ಮ ಒಂದು ಜೀವನದ ಏಳಿಗೆಗೋಸ್ಕರ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಯಾರೋ ಒಬ್ರು ನಿಮ್ಗೆ ಯಾವ್ದೋ ಒಂದ್ ದಿನದಲ್ಲಿ ಕೆಟ್ಟದಾಗ ಬೈದಿರ್ತಾರೆ. ಅವ್ರು ಬೈದಿರೋದಕ್ಕೆ ನಾವ್ ಇವತ್ತಿನ ದಿನ ನಾವ್ ಅನ್ಕೊಂಡ್ ತೋರಿಸ್ತೀನಿ ನಾನು ಅವನಿಗೆ ನಾನೇನು ಅಂತ ಹೇಳ್ಬಿಟ್ಟು ನಾನು ನನ್ನನ್ನ ಲೆವೆಲ್ ಹೈ ಮಾಡ್ಕೊಳ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ, ಅವ್ರು ಹಂಗೆ ಹೇಳ್ತಾರೆ ಅಂತ ಮೂಲೆಯಲ್ಲಿ ಮುದುಡ್ ಕುತ್ಕೊಳ್ತಾರೆ. ದಟ್ ಇಸ್ ರಾಂಗ್. ಯಾರೋ ಏನೋ ಹೇಳಿದ್ರಾ, ಸರಿ, ನಾನ್ ನನ್ನ ಜೀವನದಲ್ಲಿ ಎತ್ತರಕ್ಕೆ ತೋರಿಸ್ತೀನಿ. ಅದು ನನ್ನ ಒಂದು ಜೀವನದ ನೋಡಿ, ಎಲ್ಲರೂ ಹುಟ್ಟೋದು ಬೇರೆ ಬೇರೆ ಅನುಭವಗಳಿಗೆ. ಬೇರೆ ಬೇರೆ ಆತ್ಮಗಳು ಬೇರೆ ಬೇರೆ ಜೀವನದಲ್ಲಿ ಬೇರೆ ಬೇರೆ ತರ ಬದುಕ್ತವೆ. ಅರ್ಥ ಆಯ್ತಲ್ಲ? ಸೊ ಈ ಬೇರೆ ಬೇರೆ ಜೀವನನ ನಾವು ಕರೆಕ್ಟ್ ಆಗಿ ಬಳಸ್ಕೊಂಡು, ಬೇರೆ ಬೇರೆ ವಿಚಾರಗಳನ್ನ ಕರೆಕ್ಟ್ ಆಗಿ ಬಳಸ್ಕೊಂಡು ಮುಂದೆ ಬರ್ಬೇಕಾಗತ್ತೆ. ಪ್ರತಿ ಒಬ್ಬರ ವಿಚಾರದಲ್ಲಿಯೂ ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ಗೆ ಒಂದು ಅನುಭವ ಆಗಿರ್ಬೇಕಾಗತ್ತೆ. ಈಗ ನಾನು ಹಿಪ್ನೋಥೆರಪಿ ಮತ್ತೆ ಪಾಸ್ಟ್ ಲೈಫ್ ರಿಗ್ರೆಷನ್ ಎಲ್ಲ ಕಲ್ತಿರೋದ್ರಿಂದ ಇಲ್ಲಿ ನಮ್ಗೆ 2 ವಿಚಾರಗಳು ಬರುತ್ತೆ. ಒಂದು ಲೈಫ್ ಬಿಟ್ವೀನ್ ಲೈಫ್ ಅಂತ ಬರುತ್ತೆ. ನಾನ್ ಸತ್ತೋಗಿರ್ತೀನಿ ಪೂರ್ವಜನ್ಮದಲ್ಲಿ, ಸತ್ತಾಗ್ಲಿಂದ ನೆಕ್ಸ್ಟ್ ಹುಟ್ಟೋ ತನಕ ಒಂದು ಟೈಮ್. ಆ ಟೈಮ್ ನಾನು ಏನ್ ಮಾಡ್ತಿರ್ತೀನಿ, ಆಧ್ಯಾತ್ಮಿಕ ಲೋಕದಲ್ಲಿ ನನ್ನ ಎನರ್ಜಿ ಲೆವೆಲ್ ಅಲ್ಲಿ ನನಗೆ ಏನ್ ಬೇಕೋ ಆ ಫ್ರೀಕ್ವೆನ್ಸಿಲಿ ಅಲ್ಲಿ ಮ್ಯಾಚ್ ಆಗ್ತಿರ್ತೀನೋ ಆ ಲೋಕದಲ್ಲಿ ಅಲ್ಲಿ ಜ್ಞಾನ ತಗೊಂಡ್ ಬರ್ತೀನಿ. ಬರುವಾಗ ನನ್ನ ಪೂರ್ವ ಜನ್ಮದ ಕರ್ಮಗಳು, ಮುಂದಿನ ಜನ್ಮದಲ್ಲಿ ಏನ್ ಮಾಡ್ಬೇಕು, ಏನ್ ಅನುಭವ ಪಡಿಬೇಕು, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ದೇವ್ರ ಹತ್ರ ಟೈಮ್ ಕೇಳ್ತೀನಿ, ಮತ್ತೆ ಒಂದು ಲೈಫ್ ಅನ್ನ ಕೇಳ್ತೀನಿ. ದೇವ್ರು ಅಲ್ಲಿ ನಂಗೆ ಅದನ್ನ ಕೊಟ್ಟು ಕೆಳಗಡೆ ಕಳಿಸ್ತಾರೆ. ಸೊ ಇದು ಕಳಿಸಿದಾಗ ನೀವು ಬನ್ನಂಜೆ ಗೋವಿಂದಾಚಾರ್ಯರದು ಪ್ರವಚನದಲ್ಲಿ ಕೇಳಿದ್ರಿ ಅಂತ ಹೇಳಿದ್ರೆ, ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆತ್ಮಗಳೆಲ್ಲ ಮಳೆ ನೀರಲ್ಲಿ ಬಂದು ಸೇರ್ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಮೋಡದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮಳೆ ನೀರಿನ ರೂಪದಲ್ಲಿ ಬಂದಾಗ ಅದೇನಾಗತ್ತೆ, ಕೆಲವೊಂದು ಗಿಡಗಳಲ್ಲಿ ರೂಪದಲ್ಲಿ ಗಿಡ ಹುಟ್ಟಿ ಮೇಲ್ ಬರುತ್ತೆ ಸಮ್ ಟೈಮ್ಸ್. ಮತ್ತೆ ಕೆಲವರು ಏನ್ ಮಾಡ್ತಾರೆ, ತರಕಾರಿಗಳಲ್ಲಿ, ಸೊಪ್ಪು ಪಲ್ಯಗಳಲ್ಲಿ ಸೇರ್ಕೊಂಡು ಪುರುಷ ದೇಹವನ್ನ ಪ್ರವೇಶ ಮಾಡುತ್ತೆ ವೀರ್ಯಾಣುಗಳ ರೂಪದಲ್ಲಿ. ಇಲ್ಲಿ ಲಕ್ಷಾಂತರ ವೀರ್ಯಾಣುಗಳು ರನ್ ಆಗತ್ತೆ. ಸ್ತ್ರೀ ದೇಹವನ್ನ ಪಡೆದಾಗ ಅಲ್ಲಿ ಮಗುವಿನ ರೂಪವನ್ನ ರೂಪರೇಷ. ಇದಕ್ಕೆ ನೆನ್ಪಿಟ್ಕೊಳ್ಳಿ. ಮತ್ತೆ ತುಂಬಾ ಆತ್ಮಗಳಿಗೆ ದೇಹ ಸಿಗೋದಿಲ್ಲ ಅಂದ್ರೆ ಅವರು ಹೈಯರ್ ವೈಬ್ರೇಷನ್ ಅಲ್ಲಿ ಇರ್ತಾರೆ. ಹಿಂದೆ ಇತ್ತು ಕಾಲ, ಆತರ ಮಕ್ಕಳನ್ನ ಪಡೆಯುವಂತ ಕಾಲ. ಈಗ ಇಲ್ಲ. ಹಿಂದೆ ಒಬ್ರು ನೀವು ನಮ್ಮ ತಮಿಳ್ ಒಬ್ಬ ಇವರಿದ್ದಾರೆ, ವೇದಾಂತ ದೇಸಿಕ ಅಂತ, ಅವರ ತಂದೆ ತಾಯಿ ಅವರಿಗೆ ಮಕ್ಳು ಇರ್ತಾರೆ. ಆದ್ರೂ ಕೂಡ ಒಬ್ಬ ಆಧ್ಯಾತ್ಮಿಕ ಪರ್ಸನ್ ನಾನು ಪಡಿಬೇಕು. ನೆನ್ಪಿಟ್ಕೊಳ್ಳಿ, ಹಿಂದೆ ತಾಯಿಯಂದ್ರು ಹೆರುವಾಗ ಒಬ್ಬ ಕುಲೋತ್ತಮ, ನಮ್ಮ ಕುಲದಲ್ಲಿ ಉತ್ತಮ ಪುರುಷನ ಜನ್ಮ ಆಗ್ಬೇಕು ಅಂತ ದೀಕ್ಷೆ ಪಡೆದು ಒಂದ್ ಮಗುನ ಪಡಿತಿದ್ರು. ಹಾಗೆ ರಾಜ್ಯವನ್ನ ರಾಜ್ಯಕ್ಕೆ ಅಂದ್ರೆ ಕ್ಷತ್ರಿಯನಾಗಿ ಅಂದ್ರೆ ರಾಜ್ಯಭಾರ ಮಾಡುವಾಗ ಸೈನಿಕಾದಿ ಸೇನಾಧಿಪತಿಯಾಗಿ ರಾಜ್ಯವನ್ನ ಕಾಪಾಡ್ಬೇಕು ಅಂತ ಒಬ್ಬ ಮಗನನ್ನ ಹೆರ್ತಾ ಇದ್ದಂತ ಕಾಲ ಇತ್ತು. ಸೊ ಕುಲೋತ್ತಮರು ಅಂತ ಹೇಳಿದ್ರೆ ಆ ಹೈಯರ್ ಲೆವೆಲಿನ ಆತ್ಮಗಳು ನಮ್ಮ ದೇಹವನ್ನ ಪ್ರವೇಶ ಮಾಡುವಾಗ ನಾವು ಅದಕ್ಕಾಗಿ ನಮ್ಮ ದೇಹವನ್ನ ತಯಾರು ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಕಾನ್ಶಿಯಸ್ ನ ರೆಡಿ ಮಾಡ್ಕೊಳ್ಬೇಕು. ಆಗ ಆ ಹೈಯರ್ ಲೆವೆಲ್ ಅನ್ನ ಆತ್ಮಗಳು ಬಂದು ನಮ್ಮ ದೇಹದಲ್ಲಿ ಜನ್ಮವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ಅ ಬಿಗ್ ಸ್ಟೋರಿ. ಇಟ್ಸ್ ಓಕೆ, ನಾನು ಇಲ್ಲಿಗೆ ಅದನ್ನ ನಿಲ್ಲಿಸ್ತೀನಿ. ಬಟ್ ನಾವು ನಮ್ಮ ಕಾನ್ಶಿಯಸ್ನೆಸ್ ನ ಎಷ್ಟು ಹೈ ಮಾಡ್ಕೊಳ್ತೀವೋ, ಈವನ್ ನೀವು ಇಸ್ಕಾನ್ಗೆ ಹೋದ್ರು ಕೂಡ ಅವರಲ್ಲಿ ಹೇಳೋದೇ, ನಿಮ್ಮ ಕಾನ್ಶಿಯಸ್ ಲೆವೆಲ್ ಅನ್ನ ಹೈ ಮಾಡ್ಕೊಳ್ಬೇಕು ಅಂದಾಗ ಸತತವಾದ ಪ್ರಯತ್ನ ಬೇಕು. ನೀವು ಇದಕ್ಕೆ ಜಪ ಮಾಡ್ಬೇಕಾಗತ್ತೆ. ಜಪ ಮಾಡಿದಾಗ, ಭಗವಂತನ ಒಂದು ನಾಮಸ್ಮರಣೆ ಮಾಡಿದಾಗ ಅದ್ರ ಒಂದು ಲೆವೆಲ್, ಕಾನ್ಶಿಯಸ್ ಲೆವೆಲ್ ನಿಮ್ದು ಹೈ ಆಗ್ತಾ ಹೋಗುತ್ತೆ. ಕೆಲವೊಂದು ಜ್ಞಾನಗಳು ನಿಮಗೆ ಗೊತ್ತಿಲ್ದೇನೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ರೈನಿಗೆ ಬರುತ್ತೆ, ನಿಮ್ಮ ಆರಕ್ ಬರುತ್ತೆ. ಅದು ನಿಮ್ಮನ್ನ ಹೀಲ್ ಮಾಡುತ್ತೆ. ಸೊ ಈಗ ಹೀಲಿಂಗು, ನಾನು ಬ್ರಹ್ಮಾಂಡದಿಂದ ಬಂತು, ನನ್ನ ಕೈಗಳಲ್ಲಿ ನಾನು ದೀಕ್ಷೆ ಕೊಟ್ಮೇಲೆ ನಿಮ್ಮ ಕೈಗಳಲ್ಲಿ ಪ್ರವಾಹ ಆಗಕ್ ಶುರು ಆಯ್ತು. ಪ್ರವಾಹ ಆದ್ಮೇಲೆ ಮೊದಲನೇದಾಗಿ ಚೋಕುರೆನ ನೀವು ಇಲ್ಲಿ ಇದ್ ಮಾಡ್ಕೊಳ್ತೀರಾ. ಪ್ರಾರ್ಥನೆ ಆದ್ಮೇಲೆ ಈ ಕಡೆ ಕೈಗೂ ಅಷ್ಟೇ ಚೋಕುರೆನ ಇದ್ ಮಾಡ್ತೀರಾ.
ಸೊ ಅಲ್ಲಿ ಇರುವಂತ ಅನ್ವಾಂಟೆಡ್ ಎನರ್ಜಿಗಳನ್ನೆಲ್ಲ ಬ್ರಹ್ಮಾಂಡಕ್ಕೆ ಕಳಿಸಿ ಶುದ್ಧ ಆಗ್ಲಿ ಅಂತ ಹೇಳ್ತೀರಾ. ಇಲ್ಲಿಂದನೂ ಹಾಗೆ ಮಾಡ್ತೀರಾ. ಪುನಃ ಚೋಕುರೆಯನ್ನ ಬರೀತೀರಾ, ಸ್ಥಿರವಾಗು. ಪುನಃ ಚೋಕುರೆಯನ್ನ ಇಲ್ಲಿ ಬರೆದು ಸ್ಥಿರವಾಗು ಅಂತ ಹೇಳ್ತೀರಾ. ಸೊ ಈಗ ಆಟೋಮೆಟಿಕ್ ಆಗಿ ನಿಮ್ಮ ಕೈಯಲ್ಲಿ ಎನರ್ಜಿ ಫ್ಲೋ ಆಗೋದು ಶುರು ಆಗುತ್ತೆ. ತುಂಬಾ ಜನಕ್ಕಾಗತ್ತೆ, ಕೆಲವೊಬ್ರಿಗೆ ಆಗಲ್ಲ. ಆವಾಗ ಏನ್ ಮಾಡ್ಬೇಕು? ಎನರ್ಜಿ ಫ್ಲೋ ಆಗ್ಲಿದ್ದಾಗ ನೋಡಿ, ರೇಖಿ ಹೀಲಿಂಗ್ ಮಾಡೋದು ಕೇವಲ ಕೂತ್ಕೊಂಡು ಹೀಲಿಂಗ್ ಮಾಡೋದಲ್ಲ. ಆವಾಗ ಕೆಲವೊಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ಬೇಕು. ಕೈಗಳನ್ನ ತಿರುಗಿಸೋದು, ಇದು ಮಾಡಿ, ಆಮೇಲೆ ಪ್ರಾಣಾಯಾಮ ಮಾಡಿ, ಮತ್ತೆ ಕೈಗಳನ್ನ ಉಜ್ಜಿ ಎಲ್ಲಾ ಬೆರಳುಗಳನ್ನ ಕ್ಲೀನ್ ಆಗಿ ಎನರ್ಜೈಸ್ ಮಾಡಿ. ಯಾಕೆ ಅಂದ್ರೆ ಕರೆಂಟ್ ಶಾಖ ಉತ್ಪಾದನೆ ಆಗ್ಲೇಬೇಕು. ಸೊ ಕೈಗಳನ್ನೆಲ್ಲ ಕಂಪ್ಲೀಟ್ ಆಗಿ ಉಜ್ಜಿ, ಮಧ್ಯ ಭಾಗವನ್ನ ಕ್ಲೀನ್ ಆಗಿ ಉಜ್ಜಿ, ಹೀಗೆ ಕ್ಲಾಪ್ ಅನ್ನ ಕೊಡಿ. ಸೊ ಎನರ್ಜಿ ರೇಸ್ ಆಗತ್ತೆ. ಸೊ ಈಗ ಈ ಕೈಗಳಲ್ಲಿ ನೀವು ಆಲ್ರೆಡಿ ಸಿಂಬಲ್ ಅನ್ನ ಹಾಕೊಂಡಿರೋದ್ರಿಂದ ಆ ಎನರ್ಜಿ ರನ್ ಆಗ್ತಾ ಇರತ್ತೆ. ನೋಡಿ, ಯಂತ್ರ ಇದು ತುಂಬಾ ಬೇಸಿಕ್ ಯಂತ್ರ ಚೋಕುರೆ, ಆದ್ರೆ ತುಂಬಾ ಪವರ್ಫುಲ್ ಯಂತ್ರ, ನೆನ್ಪಿಟ್ಕೊಳ್ಳಿ. ನಿಮಗೆ ಫ್ಯಾನ್ ಹಾಕಿರ್ತೀರಾ, ಫ್ಯಾನಿನ ಕೆಲಸ ಏನು? ಸ್ವಿಚ್ ಆನ್ ಮಾಡೋದು. ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ಆಟೋಮೆಟಿಕ್ ಆಗಿ ರನ್ ಆಗತ್ತೆ. ಅದು ಫ್ಯಾನ್ ಹೆಂಗಾಗಿದೆ, ಅದಕ್ಕೆ ಏನ್ ಮೋಟರ್ ಕೂಸಿದ್ದಾರೆ, ಎಷ್ಟು ವೈರ್ ಹಾಕಿದ್ದಾರೆ ನೀವು ನೋಡ್ತೀರಾ? ಇಲ್ಲ. ಅದ್ರ ಕೆಲಸ ಏನು? ಗಾಳಿ ಕೊಡುವಂತದ್ದು. ಅದ್ರ ಸುತ್ತಮುತ್ತ ಏನಾದ್ರು ಬಂದ್ರೆ ಕಟ್ ಮಾಡುವಂತದ್ದು. ಸೇಮ್ ಚೋಕುರೆಯ ಕೆಲಸ ಅದು ತಾನಿಗೆ ನಾನು ಮಾಡುತ್ತೆ. ಸೊ ಬೇಕು ಅಂದ್ರೆ ಈಗ ಡೈರೆಕ್ಟ್ ಆಗು ಹಾಕೋಬಹುದು. ಓಕೆ, ಈ ತರ ಹಾಕಿ ಕೈಗಳು ಮೊದಲನೇ ಭಾಗ ಕಣ್ಣು 3 ನಿಮಿಷ ಹೀಲಿಂಗ್ ಮಾಡಿ. ಎರಡನೇದು ಕಿವಿಗಳು, ಹೀಗೆ ಬೆರಳುಗಳು ಒಳಗಡೆ ಹಾಕೊಂಡು ಕಿವಿಗೂ ಕೂಡ ಅಷ್ಟೇ ಚೋಕ್ರೆ ಹಾಕಿ ಈ ತರ ಒಂದು ಸಿಂಬಲ್ ಬರದ್ಮೇಲೆ 3 ಸಲ ಅದ್ರ ಹೆಸರೇ ಕರಿಬೇಕು. ಈ ತರ ಕಿವಿಗಳನ್ನ ಇಟ್ಕೊಂಡು ಈ ತರ ಕಿವಿಗಳಿಗೆ 3 ನಿಮಿಷ ಹೀಲಿಂಗ್ ಕೊಡಿ. ನಾನು ಒಂದೇ ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಟೆಂಪಲ್ ಏರಿಯಾ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಮರ್ಮ ಚಿಕಿತ್ಸೆಯಲ್ಲಿ ಕೂಡ ನಾವು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಜಾಸ್ತಿ ಪ್ರೆಷರ್ ಬೀಳೋಂಗಿಲ್ಲ, ಹಾಗೆ ಇದು ಮಾಡುವಂಗಿಲ್ಲ, ಬಟ್ ಇದನ್ನು ಕೂಡ ಹೀಲ್ ಮಾಡ್ಬೇಕು. ಹಾಗೇನೆ ನೆಕ್ಸ್ಟ್ ಥರ್ಡ್ ಐ ಏರಿಯಾ, ಆಮೇಲೆ ಸಹಸ್ರರವನ್ನ ಶಿಖದ ಭಾಗವನ್ನ ಬಿಟ್ಟು ಹೀಗೆ ಮಧ್ಯ ಭಾಗವನ್ನ ಬಿಟ್ಟು ಹೀಗೆ ಹೀಲಿಂಗು. ಆಮೇಲೆ ಕೆಳಗಿನ ತಲೆಯ ಹಿಂಭಾಗ, ಹಾಗೆ ಕುತ್ತಿಗೆಯನ್ನ ಹೀಗೂ ಕೊಡ್ಬೋದು, ಹೀಗೂ ಕೊಡ್ಬೋದು, ಅಥವಾ ಹೀಗೂ ಕೊಡ್ಬೋದು ಕುತ್ತಿಗೆ ಭಾಗ. ಮತ್ತೆ ಕಿವಿಯ ಹಿಂಭಾಗಕ್ಕೂ ಈ ತರ ಹೀಲಿಂಗ್ ಕೊಡ್ಬೋದು ಎಕ್ಸ್ಟ್ರಾ ಬೇಕು ಅಂದಾಗ. ನಂತರ ಭುಜಗಳು, ಹೃದಯ ಭಾಗ, ಸೈಡು ಇದು ಏನ್ ಹೇಳ್ತಾರೆ ಶ್ವಾಸಕೋಶಗಳು, ಶ್ವಾಸಕೋಶದ ಕೆಳಭಾಗ, ಹೊಟ್ಟೆಯ ಮೇಲ್ಭಾಗ, ಮೂಲ ಮಣಿಪುರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಹಾಗೆ ಲಂಗ್ಸ್, ಇದು ಏನ್ ಹೇಳ್ತಾರೆ ಹೊಕ್ಕಳಿನ ಆಚೆ ಈಚೆ 2 ಭಾಗ. ಕೈಗಳನ್ನ ಹೃದಯ ಭಾಗದಲ್ಲಿ ಕೊಡುವಾಗ ಒಂದು ಹಿಂದೆ ಒಂದು ಮುಂದೆ. ಅರ್ಥ ಆಯ್ತಲ್ಲ? ಈ ತರ ಸುಮಾರು ಜನಕ್ಕೆ ಅರ್ಥ ಆಗೋದಿಲ್ಲ. ನೀವು ಹೀಲಿಂಗ್ ಕೊಡುವಾಗ ಒಂದು ಕೈಯನ್ನ ಹೀಗೆ, ಇನ್ನೊಂದು ಕೈಯನ್ನ ಈ ತರ ಕೊಟ್ಟು. ಓಕೆ, ಸೊ ಮತ್ತೆ ಹೊಕ್ಕಳಿನ ಭಾಗ, ಈ ಭಾಗ ಇಲ್ಲಿ ಈ ಕಡೆ. ಸೊ ಹಾಗೆ ಈ ತೊಡೆಯ ಭಾಗ ಹಿಂದೆ, ಫೀಟ್ ನ ಭಾಗದಲ್ಲಿ, ಹಾಗೆ ತೊಡೆ ಭಾಗಗಳಿಗೆ ಕೆಳಗಡೆ, ಮತ್ತೆ ಮೊಣಕಾಲಿಗೆ, ಮೀನಾಖಂಡಗಳಿಗೆ, ಪಾದಗಳಿಗೆ. ಅದೆಲ್ಲ ಆದ ನಂತರ ನಿಮ್ಮ ತೋಳುಗಳಿಗೆ, ಮೊಣಗಂಟಿಗೆ, ಕೈಯ ಇದಕ್ಕೆ, ಸೊ ಕೈಯ ಗಂಟುಗಳಿಗೆ. ಸೊ ಈ ತರ ಇಲ್ಲಿ ಇದಿಷ್ಟು ಭಾಗಗಳಿಗೆ ನಿಮ್ಮ ದೇಹದಲ್ಲಿ ನೀವು ಹೀಲಿಂಗ್ ಕೊಡ್ತೀರಿ. 3 ನಿಮಿಷ ಕೊಡ್ಬೇಕು ಒಂದೊಂದು ಭಾಗಗಳಿಗೂ. ಯಾರಿಗೆ ಅರ್ಥ ಆಗಲ್ವೋ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ ಆಯ್ತಾ. ಅದೆಲ್ಲ ಆದ ನಂತರ ನಿಮ್ಮ ಸುತ್ತ ನಿಮ್ಮ ಒಂದು ಪಿರಾಮಿಡ್ ಅನ್ನ ಡ್ರಾ ಮಾಡಿ. ಅರ್ಥ ಆಯ್ತಲ್ಲ? ನೀವು ಅದನ್ನ ವಿಜುವಲೈಸ್ ಮಾಡ್ಬೇಕು. ನಿಮ್ಮ ಸುತ್ತ ನೀವು ಒಂದು ಪಿರಾಮಿಡ್ ನ ಒಳಗಡೆ ಕೂತ್ಕೊಂಡಿದ್ದೀರಿ. ವಿಜುವಲೈಸ್ ಮಾಡ್ಬೇಕು ನೋಡಿ. ನೀವು ಇಲ್ಲೊಂದು ಚೇರ್ ಇದೆ ಅಂತ ಅನ್ಕೊಳ್ಳಿ, ಆ ಚೇರ್ ಮೇಲ್ಗಡೆ ಕೂತ್ಕೊಂಡಿದ್ದೀರಿ. ಓಕೆ, ಪಿರಾಮಿಡ್ ನ 4 ಭಾಗಗಳು ಬರುತ್ತೆ ಇಲ್ಲಿ. ಓಕೆ, ಹಿಂದ್ಗಡೆ ಒಂದು ಭಾಗ ಹಾಕ್ತೀನಿ ನಾನು. 1 2 3, ಇಲ್ಲೊಂದು 4, ಅಂದ್ರೆ 4 ಕಡೆ ಗೋಡೆಗಳು ಬರುತ್ತಲ್ಲ. ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಸಿಗತ್ತೆ. ಸೊ ಈ 4 ಭಾಗಗಳಿಗೆ ಚೋಕ್ರೆ 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 ಚೋಕ್ರೆ, ಮೇಲ್ಗಡೆ ಒಂದು ಚೋಕ್ರೆ, ಕೆಳಗಡೆ ಒಂದು ಚೋಕ್ರೆ ಹಾಕಿ ವಿಜುವಲೈಸ್ ಮಾಡ್ಬೇಕು. ಹಾಗೆ ನಿಮ್ಮ ಹೊಕ್ಕಳ ಮೇಲೆ ಒಂದು ಚೋಕ್ರೆ ಹಾಕಿ ಈ ಎನರ್ಜಿನ ಡಿಸ್ಕನೆಕ್ಟ್ ಮಾಡಿ ನೀವು ನಿಮ್ಮ ರೇಖಿ ಹೀಲಿಂಗ್ ಅನ್ನ ನಿಲ್ಲಿಸ್ಕೋಬಹುದು.
ಈ ಹೀಲಿಂಗ್ ಮಾಡುವಾಗ ನೀವು ಹಾಗೇನಾದ್ರೂ ಮಾಡ್ಬೋದು, ಮ್ಯೂಸಿಕ್ ಹಾಕೊಂಡ್ ಮಾಡ್ಬೋದು. ಒಂದೇ ಸಲನಾದ್ರೂ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ 15 ನಿಮಿಷ ಬೇರೆ ಬೇರೆ ಪಾರ್ಟ್ಗಳಿಗೆ ಬೇರೆ ಬೇರೆ ಟೈಮ್ ಅಲ್ಲಿ ಮಾಡ್ಕೊಟ್ರು ಒಳ್ಳೇದು. ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಯಾವ ಭಾಗಗಳನ್ನ ನಾವು ಯಾವ ತರ ಇದು ಹೀಲಿಂಗ್ ಮಾಡ್ಕೊಳ್ಬೇಕು, ಎಷ್ಟೆಷ್ಟು ಹೊತ್ತಿಗೆ ಯಾವ್ಯಾವ್ದು ಮಾಡ್ಕೊಳ್ಬಹುದು, ರಾತ್ರಿ ಮಲ್ಕೊಂಡಾಗ ಯಾವ್ದು ಮಾಡ್ಬೋದು, ಬೆಳಿಗ್ಗೆ ಏಳೋಕ್ ಮುಂಚೆ ಯಾವ್ದನ್ನ ಮಾಡ್ಬೋದು. ಇಡೀ ದಿನ ಹೀಲಿಂಗ್ ಟೈಮೇ. ಅರ್ಥ ಆಯ್ತಲ್ಲ? ಯಾವಾಗ ಬೇಕಾದ್ರೂ ನಿಮ್ಮ ಪಾರ್ಟ್ಗಳನ್ನ ಹೀಲಿಂಗ್ ಮಾಡ್ಬೋದು. ಹಾಗೆ ಯಾವ್ದಾದ್ರು ಭಾಗದಲ್ಲಿ ನೋವಿದ್ದು ಅಥವಾ ಯಾವ್ದಾದ್ರು ಭಾಗದಲ್ಲಿ ಅನ್ಕಂಫರ್ಟೇಬಲ್ನೆಸ್ ಇದ್ರೆ ಆ ಭಾಗದಲ್ಲಿ ಅಟ್ಲೀಸ್ಟ್ ಒಂದು 15 ರಿಂದ 20 ನಿಮಿಷ ಕೈ ಇಡಿ. ನೀವು ಕಳ್ಕೊಳ್ಳೋದೇನು ಇಲ್ಲ. ಪ್ರತಿದಿನ ಹೀಲಿಂಗ್ ಮಾಡಿ ಆ ಭಾಗವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಎರಡನೇದು, ಬೇರೆಯವರಿಗೂ ಹೀಲಿಂಗ್ ಮಾಡಿದ್ಮೇಲೆ ನೀವು ಅವರ ಆರಕ್ಕೆ ಕೈ ಹಾಕಿರ್ತೀರಾ. ಹಾಗಾಗಿ ಚೋಕುರೆ ಸಿಂಬಲ್ ಅನ್ನ ನಿಮ್ಮ ಮೇಲೆ ಹಾಕೊಂಡು ಅವರನ್ನ ಬಂದ್ಮೇಲೆ ಉಪ್ಪು ಹಾಕೊಂಡು ಕೈಯನ್ನ ತೊಳ್ಕೊಳ್ಬೇಕು. ಇದು ಹೀಲಿಂಗ್ ಎಲ್ಲ ಆದ್ಮೇಲೆ, ಪಿರಮಿಡ್ ಎಲ್ಲ ಆದ್ಮೇಲೆ 1 2 3 4 5 6 2 ಕೈಗಳಲ್ಲಿ 3 ಸಲ ತೆಗೆದು ಬೇಡದೇ ಇರೋ ಎನರ್ಜಿಗಳ ಎಲ್ಲಿ ಬಂದಿದೆ ಇದನ್ನ ಗೋಳ ಮಾಡಿ ಬ್ರಹ್ಮಾಂಡಕ್ಕೆ ಕಳಿಸಿ ಕೊಟ್ಟಿದ್ದೇನೆ. ಸೊ ಅದು ಅಲ್ಲಿ ಶುದ್ಧವಾಗ್ಲಿ ಅಂತ ಹೇಳಿ ನಿಮ್ಮ ಕೈಗಳನ್ನ ಉಪ್ಪು ಹಚ್ಚಿ ಕೈ ತೊಳ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಇದು ಕಂಪ್ಲೀಟ್ ಆಗಿ ರೇಖಿಯ ಉಗಮಯ ಆಗಿದ್ ಹೇಗೆ, ರೇಖಿಯ ಉಪಯೋಗಗಳೇನು, ಚೋಕುರೆಯ ಉಪಯೋಗ ಏನು, ಹಾಗೆ ಯಾವ ಭಾಗಗಳನ್ನ ಯಾವ್ಯಾವ ತರ ಹೀಲ್ ಮಾಡ್ಕೊಳ್ಬೇಕು, ನಿಮ್ಮ ಸ್ವಯಂ ಹೇಗೆ ಹೀಲ್ ಮಾಡ್ಕೊಳ್ಳೋದು, ಹಾಗೆ ಬೇರೆಯವರಿಗೆ ಯಾವ ತರ ಹೀಲ್ ಮಾಡೋದು, ಇದನ್ನ ನಾನು ನಿಮಗೀಗ ಹೇಳ್ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಹೀಲ್ ಮಾಡೋದೇನು, ನೀವು ಕೈಗಳನ್ನ ರೇಖೆಯ ಆವಾಹನೆ ಮಾಡ್ತೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೇಬೇಕು. ಅರ್ಥ ಆಯ್ತಲ್ಲ? ನಿಮ್ಮನ್ನ ನೀವು ಫಸ್ಟ್ ಹೀಲ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಬೇರೆಯವರಿಗೆ ಕೈ ಇಡಿ. ಕೈಗಳಿಗೆ ರೇಖಿ ಶಕ್ತಿ ಬಂದಿದೆ, ಅದನ್ನ ನೀವು ಈಗೊಂದು ನನ್ನ ಹತ್ರ ಇದೊಂದು ಎನರ್ಜಿ ಇದೆ, ಇದೊಂದು ಪರ್ಸನ್, ಇದನ್ನ ನಾನು ಈ ತರ ಕೈ, ಈಗ ಅವರಿಗೆ ಬೆನ್ನು ನೋವಿದೆ, ಅವರ ಬೆನ್ನಿನ ಮೇಲೆ ಈ ತರ ಕೈ ಇಟ್ಟೆ. ಒಂದು 15 ರಿಂದ 20 ನಿಮಿಷ ನಿಮ್ಮ ಕೈಯಲ್ಲಿ ಪ್ರವಾಹ ಆಗೋದು ಗೊತ್ತಾಗತ್ತೆ. ಕೆಲವೊಂದ್ಸಲ ಕೈ ತೆಗೆಯೋದಕ್ ಮನ್ಸಾಗಲ್ಲ, ಅಲ್ಲೇ ಇಡಬೇಕು ಅನ್ಸುತ್ತೆ. ಹಾಗೆ ಇಡಿ, ತೊಂದ್ರೆ ಇಲ್ಲ. ಅವರ ದೇಹ ಕಂಪ್ಲೀಟ್ ಆಗಿ ಹೀಲ್ ಆಗೋ ತನಕ 21 ದಿನ ಮಿನಿಮಮ್ ಹೀಲಿಂಗ್ ಕೊಡ್ಬೇಕು. ಅಥವಾ ಫಸ್ಟ್ ಲೆವೆಲ್ ಆಗಿರೋದ್ರಿಂದ ಕೆಲವರಿಗೆ ಅವರವರ ಇದಕ್ ತಕ್ಕ ಹಾಗೆ ಅದು ಕ್ಲೀನ್ ಆಗತ್ತೆ. ಸೊ ಹೀಲ್ ಮಾಡಿದ ನಂತರ ದಯವಿಟ್ಟು ಅವ್ರ ಹತ್ರ ಎನರ್ಜಿ ಎಕ್ಸ್ಚೇಂಜ್ ಆಗಿ ತಗೊಳ್ಳಿ, ಹಣ ತಗೊಳ್ಳಿ. ಅದು ಎಷ್ಟೇ ಆಗ್ಬೋದು, ₹1 ಆಗ್ಬೋದು, ₹10 ಆಗ್ಬೋದು, ₹100 ಆಗ್ಬೋದು. ದಟ್ ಇಸ್ ಯುವರ್ ವಿಶ್. ಬಟ್ ಸ್ಟಿಲ್ ನೀವು ಅಲ್ಲಿ ಹಣವನ್ನ ತಗೊಂಡು ಅವ್ರಿಗೆ ಹೀಲಿಂಗ್ ಮಾಡಿ. ಹಣವೇ ತಗೋಬೇಕು ಅಂತೇನಿಲ್ಲ. ಅವ್ರ ಹತ್ರ ಯಾವುದೇ ವಸ್ತುಗಳನ್ನ ತಗೊಳ್ಬಹುದು, ಅಥವಾ ನಿಮ್ಮ ಕೆಲಸಗಳನ್ನ ಅವ್ರ ಹತ್ರ ಮಾಡಿಸ್ಬೋದು. ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮಗೆ ಸಂಬಂಧಪಟ್ಟವರು ಯಾರಾದ್ರೂ ಇದ್ದಾರೆ ಅಂತಂದ್ರೆ, ಈಗ ಮಕ್ಳಿದ್ದಾರೆ, ಮಗು ಹುಷಾರಿಲ್ಲ, ಹೀಲಿಂಗ್ ಮಾಡ್ಬೇಕು, ಎನರ್ಜಿ ಎಕ್ಸ್ಚೇಂಜ್ ಹೇಗ್ ತಗೊಳ್ತೀರಾ? ಪಾಪು ಹೋಗಿ ತರಕಾರಿ ತಗೊಂಡ್ಬರ್ತೀಯನೋ, ಅಥವಾ ಪಾಪು ಒಂದ್ ಗ್ಲಾಸ್ ನೀರ್ ಕೊಡ್ತೀಯನೋ, ಎನರ್ಜಿ ಎಕ್ಸ್ಚೇಂಜ್ ಆಯ್ತು. ಆ ಮಗು ಎನರ್ಜಿ ಯೂಸ್ ಮಾಡಿ ತಂದು ಕೊಡ್ತಲ್ವಾ? ಗಂಡ ಆದ್ರೆ ನೀವು ಪ್ರೀತಿಯಿಂದ ನಂಗೊಂದ್ ಸೀರೆ ತಂದ್ಕೊಡ್ರಿ, ಇಲ್ಲ ನನಗೋಸ್ಕರ ಅದು ಮಾಡಿ, ಒಂದು ಬಜ್ಜಿ ಬೋಂಡ ಏನೋ ತಗೊಂಬಂದ್ ಕೊಡಿ, ಅಥವಾ ಒಂದು ಐಸ್ ಕ್ರೀಮ್ ತಂದ್ಕೊಡಿ, ಈ ತರ ಕೇಳ್ಬೋದು. ಸೊ ಈ ತರನು ನಮ್ಮ ಒಂದು ಹೀಲಿಂಗ್ ಅನ್ನ ನಾವು ಮಾಡ್ಕೊಡ್ಬೋದು. ಒಂದ್ ನಿಮಿಷ. ಕೆಲವರಿಗೆಲ್ಲ ನಂದು ಯಾವ್ದು ಚಾನೆಲ್ ಅಂತ ಕೇಳ್ತಾ ಇದ್ರು. ಸೊ ಒಂದು ವಿಡಿಯೋ ಹಾಕಿದೀನಿ, ಆ ವಿಡಿಯೋವನ್ನ ಇವಾಗ ಆನ್ ಮಾಡ್ಕೊಳ್ಳಿ. ಸೊ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಅದ್ರದ್ದು ಇದು ಸಿಗತ್ತೆ, ಏನ್ ಹೇಳ್ತಾರೆ, ಯಾವ ಚಾನಲ್ ಇದೀನೋ ಆ ಚಾನಲ್ ಅಲ್ಲಿ ಈ ವಿಡಿಯೋಗಳೆಲ್ಲ ಸಿಗತ್ತೆ. ಹಾಗೇನೆ ಇದು ತುಂಬಾ ರೇಖೆ ಅನ್ನೋದು ಯಾವುದೇ ಒಂದು ಆಧ್ಯಾತ್ಮಿಕ ವಿದ್ಯೆ ಕಲಿಬೇಕು ಅಂದಾಗ ಎಂಟ್ರಿ ಲೆವೆಲ್ ವಿದ್ಯೆ, ಹಾಗೇನೆ ಹೈಯೆಸ್ಟ್ PhD ಲೆವೆಲ್ ವಿದ್ಯೆ ಕೂಡ ಹೌದು. ನೆನ್ಪಿಟ್ಕೊಳ್ಳಿ, ಎರಡು ಕೂಡ ಹೌದು.
ಸೊ ಪ್ರತಿನಿತ್ಯ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಮನೆಯವರನ್ನ ಹೀಲ್ ಮಾಡಿ. ನಿಮ್ಮ ಮನೆಯಲ್ಲಿ ನೋಡಿ, ನೀವು ಬೆಳಿಗ್ಗೆ ಏಳುವಾಗ ನಿಮ್ಮ ದೇಹದ ಮೇಲೆ ರೇಖೆ ಮಾಡ್ಕೊಳ್ಬಹುದು. ರೇಖೆ ಅಂದ್ರೆ ಚೋಕರೆ ಒಂದು ದೊಡ್ಡದಾಗಿ ಬರೆದು ಅದ್ರ ಒಳಗಡೆ ಎಂಟರ್ ಆಗಿ, ಹಾಗೆ ಅಡಿಗೆ ಮನೆಗೆ ಹಾಕಿ, ಬಚ್ಚಲ್ ಮನೆಗೆ ಹಾಕಿ, ಹಾಲ್ಗೆ ಹಾಕಿ, ಮನೆ ಎಂಟ್ರೆನ್ಸಿಗೆ ಹಾಕಿ. ನೀವು ಪ್ರತಿದಿನ 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 ಹಾಕೋದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಮ ಮನೆಯ ಎನರ್ಜಿ ಹೈ ಲೆವೆಲ್ಗೆ ಬರುತ್ತೆ. ಸೆಕೆಂಡ್ ಲೆವೆಲ್ ಅಲ್ಲಿ ಬೇರೆ ಎನರ್ಜಿಗಳಿದೆ ಬ್ಯಾಲೆನ್ಸ್ ಮಾಡೋದಕ್ಕೆ, ಡಿಸ್ಟೆನ್ಸ್ ಹೀಲಿಂಗಿಗೆ. ಹಾಗೆ ಥರ್ಡ್ ಲೆವೆಲ್ ಅಲ್ಲಿ ಬೇರೆ ಸಿಂಬಲ್ಗಳು ಬರುತ್ತೆ. ಹೀಗೆ ಈ ವಿದ್ಯೆಗಳಲ್ಲಿ ನೀವು ಮುಂದೆ ಹೋಗ್ತಾ ಹೋಗ್ತಾ ದೇರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಲೈಫ್. ಅರ್ಥ ಆಯ್ತಲ್ಲ? ಸೊ ಹೀಗೇನೆ ನಾವು ಬೇರೆ 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 ಏನ್ ಹೇಳ್ತಾರೆ, ನಮ್ಮ ಪ್ರತಿನಿತ್ಯದ ನಮ್ಮ ಒಂದು ಏನ್ ಹೇಳ್ತೀವಿ ಪ್ರಾಕ್ಟೀಸ್ ಇದೆಯಲ್ಲ, ಅದು ನಮ್ಮನ್ನ ಪರಿಪೂರ್ಣತ್ವದ ಕಡೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡತ್ತೆ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ಇಲ್ಲಿ ಪಡಿತೀರಾ. ನೀವು ಇನ್ನೊಬ್ರಿಗೆ ಹೀಲ್ ಆದ್ಮೇಲೆ ದಯವಿಟ್ಟು ಉಪ್ಪು ನೀರಲ್ಲಿ ಕೈ ತೊಳಿಬೇಕು. ಮತ್ತೆ ವಾರಕ್ಕೊಂದ್ಸಲ ಉಪ್ಪು ನೀರಲ್ಲಿ ಸ್ನಾನ ಮಾಡಿ. ಒಂದ್ ಬಕೆಟ್ ನೀರಿಗೆ ಒಂದ್ ಹಿಡಿ ಉಪ್ಪು ಹಾಕಿ. ಮತ್ತೆ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲ್ಗಡೆ ಒಂದು ದೀಪ ಇಟ್ಬಿಟ್ಟು ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟು ಇಡೀ ಮನೆಯಲ್ಲಿರುವಂತ ಅನ್ವಾಂಟೆಡ್ ಎನರ್ಜಿನ ತೆಗೆದು, ಅಂದ್ರೆ ಆ ದೀಪ ಉರಿಯೋ ತನಕ ಅಲ್ಲಿ ಕುತ್ಕೊಳ್ಳಿ. ಅದು ಉರಿಯೋ ತನಕ ನೀವು ಅಲ್ಲಿ ಕುತ್ಕೊಳ್ಬೇಕು. ನೀವು ರೇಖಿ ಮಾಡುವಾಗ ಆ ದೀಪ ಮುಂದ್ಗಡೆ ಇಟ್ಕೊಂಡು ರೇಖಿ ಮಾಡಿ. ಆ ಉರಿದಾದ್ಮೇಲೆ ಆ ದೀಪದಲ್ಲಿರುವಂತ ಬತ್ತಿನ ಹೊರಗಡೆ ಹಾಕಿ. ಇಲ್ಲಿಗಾದ್ರು ಆ ಉಪ್ಪನ್ನ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡ್ಬೋದು, ಇಲ್ಲ ಅಂದ್ರೆ ನೀರ್ ಮಾಡಿ ಚರಂಡಿಗಾದ್ರೂ ಹಾಕ್ಬೋದು. ಒಟ್ನಲ್ಲಿ ಅದು ನಿಮ್ಮ ಮನೇಲಿ ಇಟ್ಕೋಬೇಡಿ ಆ ಉಪ್ಪು, ಅದನ್ನ ಹೊರಗಾಕಿ. ಇದನ್ನ ವಾರಕ್ಕೊಂದ್ಸಲ ಮಾಡಿ, ಅಥವಾ ಡೈಲಿ ಫಸ್ಟ್ ಬೇಕು ಅಂದ್ರೆ ಒಂದ್ 21 ದಿನ 40 ಡೇಸ್ ನಿಮ್ಮ ಮನೇಲಿ ಎನರ್ಜಿ ನೆಗೆಟಿವ್ ಇದೆ ಅಂತ ಅನ್ಸಿದ್ರೆ ಅದನ್ನ ಚೇಂಜ್ ಮಾಡ್ಬೋದು. ಸೊ ಈ ತರ ನೀವು ಪ್ರತಿ ಭಾಗಗಳನ್ನ ಈ ತರ ನೀವು ನಿಮ್ಮ ದೇಹವನ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಭೌತಿಕ ಶರೀರ, ಆಧ್ಯಾತ್ಮಿಕ, ಮಾನಸಿಕ ಮತ್ತು ಭಾವನಾತ್ಮಕ, ನೆನ್ಪಿಟ್ಕೊಳ್ಳಿ, ತುಂಬಾ ಮನುಷ್ಯನ ದೇಹದಲ್ಲಿ ಬರುವಂತ ರೋಗಗಳು ಸೈಕೋಸೋಮ್ಯಾಟಿಕ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸ್ತಿರುವಂತ ಲಕ್ಷಣಗಳು ನಿಮ್ಮ ದೇಹದ ಒಳಗಡೆನೆ ಪ್ರಾಬ್ಲಮ್ ಆಗಿದೆ ಅಂತಲ್ಲ. ನಿಮ್ಮ ಭಾವನಾತ್ಮಕ ವಿಚಾರಗಳಿಗೆ ತೊಂದರೆ ಆಗಿ ಆತರ ಆಗಿರ್ಬೋದು, ಮಾನಸಿಕ ವಿಚಾರಗಳಿಗೆ ತೊಂದರೆ ಆಗಿ ಆತರ ಆಗಿರ್ಬೋದು, ಆಧ್ಯಾತ್ಮಿಕ ವಿಚಾರದಲ್ಲೂ ಹೇಳ್ತೀವಲ್ಲ, ನಮ್ಮ ಪೂರ್ವಜರು ಅಥವಾ ದೇವತೆಗಳದು ಏನೋ ಒಂದು ಪ್ರಾಬ್ಲಮ್ ಇರತ್ತೆ, ಇದ್ರಿಂದ ನಮ್ಗೆ ಈ ತರ ಆಗಿರ್ಬೋದು. ಬಟ್ ರೇಖಿ ಮಾಡೋದ್ರಿಂದ ನಾವು ಅವರೆಲ್ಲರನ್ನೂ ಶಮನ ಮಾಡಿ ನಮ್ಮನ್ನ ಕೂಡ ನಾವು ಶಮನ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಒಂದೇ ದಿನದಲ್ಲಿ ರೆಡಿ ಆಗಕ್ಕಾಗಲ್ಲ, ಬಟ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಿನಿಮಮ್ ನಿಮ್ಮನ್ನ ನೀವು 21 ದಿನ ಫೀಲ್ ಮಾಡ್ಕೊಂಡು ನೋಡಿ. ಮತ್ತೆ ರೇಖಿ ಅಟ್ಯೂನ್ಮೆಂಟ್ ಆದ ನಂತರ ನೆನ್ಪಿಟ್ಕೊಳ್ಳಿ, ರೇಖಿ ಅಟ್ಯೂನ್ಮೆಂಟ್ ಆದ ನಂತರ ನಿಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸುತ್ತೆ. ಆ ಬದಲಾವಣೆಗಳೇನು? ಕೆಲವರಿಗೆ ವಾಂತಿ ಭೇದಿ ಆಗ್ಬೋದು, ಕೆಲವರಿಗೆ ಇದು ಏನ್ ಹೇಳ್ತಾರೆ, ಜ್ವರ ಬರ್ಬೋದು, ಶೀತ ಆಗ್ಬೋದು. ದಯವಿಟ್ಟು ಹೆದರ್ಕೋಬೇಡಿ. ಇದು ನಿಮ್ಮ ದೇಹದಲ್ಲಿರುವಂತ ಎನರ್ಜಿಗಳು, ನೆಗೆಟಿವ್ ಎನರ್ಜಿಗಳು ಹೊರ ಹೋಗೋದಕ್ಕೆ ಹುಡುಕುವಂತ ದಾರಿ. ಎಲ್ಲರಿಗೂ ನಿಮ್ಮ ದೇಹದಿಂದ ಬ್ಲಾಕ್ ಎನರ್ಜಿ ಹೊರಗೋಯ್ತು ಇಲ್ಲ, ಅದು ಜ್ವರದ ರೂಪದಲ್ಲಿ ಹೊರಗೋಗ್ಬೋದು, ವಾಂತಿ ರೂಪದಲ್ಲಿ ಹೊರಗೋಗ್ಬೋದು, ಬೇದಿ ರೂಪದಲ್ಲಿ ಹೊರಗೋಗ್ಬೋದು, ಶೀತದ ರೂಪದಲ್ಲಿ ಹೊರಗೋಗ್ಬೋದು, ತಲೆನೋವಿನ ರೂಪದಲ್ಲಿ ಹೊರಗೋಗ್ಬೋದು, ಕಣ್ಣೀರಿನ ರೂಪದಲ್ಲಿ ಹೊರಗೋಗ್ಬೋದು, ದೇಹ ಭಾರ ಆಗಿ ಮಲ್ಕೋಬೇಕು ಅನ್ಸೋದ್ರ ರೂಪದಿಂದನೂ ಹೊರಗೋಗ್ಬೋದು. ಸೊ ಇದಕ್ಕೆ ದಯವಿಟ್ಟು ಔಷಧಿ ಮಾಡ್ಕೊಳ್ಳಿ, ರೇಖಿ ಪ್ರಾಕ್ಟೀಸ್ ನ ಕಂಟಿನ್ಯೂ ಮಾಡಿ. ನಿಮ್ಮ ದೇಹದಲ್ಲಿ ಆ ಬ್ಲಾಕ್ ನೆಗೆಟಿವ್ ಎನರ್ಜಿ ಉಳಿಯೋದಿಲ್ಲ, ಅದು ಹೊರಗಡೆ ಹೋಗಿ ನೀವು ಪರಿಪೂರ್ಣವಾಗಿ ಶುದ್ಧರಾಗ್ತೀರ. ಈ ಪ್ರಪಂಚದಲ್ಲಿ ಸಾವಿರಾರು ಜನ ರೇಖಿ ಹೀಲರ್ಸ್ ಇದ್ದಾರೆ, ರೇಖಿ ಚಾನೆಲ್ಸ್ ಇದ್ದಾರೆ. ಸೊ ಅವರೆಲ್ಲರಿಗೂ ಈ ತರ ನಡೆದಿರತ್ತೆ. ಸೊ ಎಲ್ಲರಿಗೂ ರೇಖಿ ಯಾರೋ ಒಬ್ರು ಹೇಳಿದ್ರು, ಒಂದು ಚಿಕ್ಕ ಬೌಲ್ ಅಲ್ಲಿ ಉಪ್ಪು ಹಾಕಿ ಸ್ವಲ್ಪ ಅದ್ರ ಮೇಲ್ಗಡೆ ಒಂದು ದೀಪ ಇಡಿ. ಮಣ್ಣಿನ ಹಣತೆ ಇರ್ಬೋದು, ಕ್ಯಾಂಡಲ್ ಇರ್ಬೋದು. ಕ್ಯಾಂಡಲ್ ನಾನು ಪ್ರಿಫರ್ ಮಾಡೋದಿಲ್ಲ, ಮಣ್ಣಿನ ಹಣತೆಯನ್ನೇ ಪ್ರಿಫರ್ ಮಾಡ್ತೀನಿ. ಮಣ್ಣಿನ ಹಣತೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ದೀಪ ಇಟ್ಬಿಟ್ಟು ಅದ್ರ ಮುಂದೆ ಕುತ್ಕೊಂಡು ನೀವು ರೇಖಿ ಹೀಲಿಂಗ್ ಮಾಡ್ಕೊಳ್ಳಿ. ಆ ದೀಪ ಉರಿಯೋ ತನಕ ಅಲ್ಲೇ ಇರ್ತೀರಾ ಅಲ್ವಾ? ಸೊ ಇಡೀ ಮನೆಯ ನೆಗೆಟಿವ್ ಎನರ್ಜಿ ಅದು ಹೀರ್ಕೊಂಡಿರತ್ತೆ. ಸೊ ಅದು ದೀಪ ಉರ್ದು ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ತೆಗೆದು ಪಾಸಿಟಿವ್ ಎನರ್ಜಿ ಕಂಪ್ಲೀಟ್ ಮಾಡುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು, ಆ ಕೆಳಗಡೆ ಇರುವಂತ ಉಪ್ಪು ಎಲ್ಲವನ್ನ ಹೀರ್ಕೊಳ್ಳೋ ಗುಣ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ದೀಪ ಉರಿದಾಗ ಅಲ್ಲಿರುವಂತ ಬೇಡದ ಎನರ್ಜಿ ಎಲ್ಲ ಉಪ್ಪು ಹೀರ್ಕೊಂಡಿರತ್ತೆ. ಸೊ ಆ ಉಪ್ಪನ್ನ ನೀವು ವಾಶ್ರೂಮಿಗೆ ಹಾಕ್ಬೋದು, ಅಂದ್ರೆ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡ್ಬೋದು. ಹಾಗೇನೆ ಚರಂಡಿಗೆ ಹಾಕ್ಬೋದು. ಈ ಉರ್ದಿರುತ್ತಲ್ಲ ದೀಪದಲ್ಲಿ ಬತ್ತಿ, ಅದನ್ನ ಹೊರಗಡೆ ಎಸಿ. ಸೊ ಇದರಿಂದ ಏನಾಗತ್ತೆ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಕಮ್ಮಿ ಆಗೋಕ್ ಶುರು ಆಗುತ್ತೆ. ಹಾಗೇನೆ
ಅದನ್ನ ನೀವು ಇದ್ರಲ್ಲಿ ಕೂಡ ಹಾಕ್ಬೋದು. ಏನ್ ಹೇಳ್ತಾರೆ, ವಾರಕ್ಕೊಂದ್ಸಲನಾದ್ರೂ ಮಾಡ್ಬೋದು, ಅಥವಾ ಮೊದಲು 21 ದಿನ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಆ ನಂತರ ವಾರಕ್ಕೊಂದ್ಸಲ ಬರ್ಬೋದು. ಹಾಗೆ ಪ್ರತಿ ವಾರ ಒಂದ್ಸಲ ಉಪ್ಪು ನೀರಲ್ಲಿ ಸ್ನಾನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಭಾನುವಾರ ಇಟ್ಕೊಳ್ಳಿ, ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಎಲ್ಲರಿಗೂ ರಜಾ ಇರುತ್ತೆ, ಮನೇಲಿ ಇರ್ತೀರಾ, ನಿಮ್ಮ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಮೊದಲನೇ ಡಿಗ್ರಿ ಪಡೆದು ನೀವು 21 ದಿನ ಆದ ನಂತರ ಸೆಕೆಂಡ್ ಲೆವೆಲ್ಗೆ ಜಾಯ್ನ್ ಆಗ್ಬೋದು. ಸೊ 1 ನಿಮಿಷ, ನಾನು ಲಿಂಕ್ ಹಾಕ್ತೀನಿ ಇವಾಗ. ಇದರಲ್ಲಿ ನೀವು ನನ್ನ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಗೆ ನಂದು ಯೂಟ್ಯೂಬ್ ವಿಡಿಯೋದಲ್ಲಿ ಕೆಳಗಡೆನೂ ಎಲ್ಲ ವಿಡಿಯೋದಲ್ಲೂ ಇರುತ್ತೆ ಲಿಂಕ್. ಬಟ್ ಸ್ಟಿಲ್ ಐ ಪುಟ್ ಒನ್ ಲಿಂಕ್. ಓಕೆ, ಸರಿ. ಇದು ನನ್ನ ಯೂಟ್ಯೂಬ್ ನ ಲಿಂಕ್. 1 ನಿಮಿಷ ಇದ್ರಲ್ಲಿ ಹಾಕ್ತೀನಿ. ಯೂಟ್ಯೂಬ್ ಅಂತೀನಿ, ನನ್ನ ರೇಖಿ ಗ್ರೂಪ್ ನ ಲಿಂಕ್ ಇದು. ಸೊ ಇದನ್ನು ಉಪಯೋಗಿಸ್ಕೊಂಡು ನೀವು ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಇಂಟ್ರೆಸ್ಟ್ ಇರೋರು ಜಾಯಿನ್ ಮಾಡ್ಕೊಳ್ಳಿ. ಈಗ ಏನಂತ ಹೇಳಿದ್ರೆ, ದೀಕ್ಷಾ ಸಮಯ 5 ಗಂಟೆ ಆಯ್ತು, ಇಲ್ಲಿಂದ 1 ಗಂಟೆ ತಗೊಳುತ್ತೆ. ಸೊ ಪ್ರತಿ ತಿಂಗಳು ಮೊದಲನೇ ಭಾನುವಾರ, ನನ್ ಯಾವುದೇ ಡೇಟ್ ಆಗಿರ್ಬೋದು, ಮೊದಲನೇ ಭಾನುವಾರ ನನ್ನ ಕ್ಲಾಸ್ಗಳಿರುತ್ತೆ. ಫಸ್ಟ್ ಲೆವೆಲ್ ನೀವು ಜಾಯಿನ್ ಆಗೋದ್ರ ಜೊತೆಗೆ ನಿಮಗೆ ತಿಳಿದಂತವ್ರು. ನೆನ್ಪಿಟ್ಕೊಳ್ಳಿ ಇನ್ನೂ ಒಂದು ವಿಚಾರ, ನಿಮ್ ಮನೆಯಲ್ಲಿ ನೀವೊಬ್ರೇ ಹೀಲರ್ ಆಗೋದಕ್ಕಿಂತ 2-3 ಜನನ ರೆಡಿ ಮಾಡಿ. ಫಸ್ಟ್ ಲೆವೆಲ್ ನಾನು ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅವರು ರೇಖಿನ ತಗೊಂಡು ಅವ್ರ ಜೊತೆಗೆ ನಿಮಗೂ ಕೂಡ ಹೀಲಿಂಗ್ಗೆ ಬೇಕಾಗ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಒಬ್ಬ ಫೇಮಸ್ ಸರ್ಜನು ಅವನು ಆಪರೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನಿಗೆ ಆಪರೇಷನ್ ಮಾಡೋದಕ್ಕೆ ಒಬ್ಬ ಕೆಟ್ಟೋಗಿರೋ ಡಾಕ್ಟರ್ ಆದ್ರೂ ಬೇಕೇ ಬೇಕು. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ. ನಾನು ಒಳ್ಳೆ ಹೀಲರ್ ಆಗಿರ್ಬೋದು, ಆದ್ರೆ ನನ್ನನ್ನು ಹೀಲ್ ಮಾಡೋದಕ್ಕೆ ಒಬ್ರನ್ನ ರೆಡಿ ಮಾಡ್ಕೊಳ್ಬೇಕಲ್ವಾ? ಸೊ ಮನೆಯಲ್ಲಿ ನಾಟ್ ಓನ್ಲಿ ನಿಮ್ಮ ಮಕ್ಳಿದ್ರೆ, ಅಕ್ಕಪಕ್ಕದವ್ರಿದ್ರೆ, ನಿಮ್ಮ ಒಂದು ಗ್ರೂಪ್ ಇದೆ ಅನ್ಕೊಳ್ಳಿ, ಫ್ರೆಂಡ್ ಸರ್ಕಲ್, ಎಲ್ಲರೂ ರೇಖಿ ಹೀಲಿಂಗ್ ತಗೊಳ್ಳಿ, ಒಬ್ರಿಗೊಬ್ರು ಹೀಲ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ. ನಿಮ್ಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ನೀವು ಕೊಡುವಂತ ಅಮೂಲ್ಯವಾದ ಸಮಯ 1 ಗಂಟೆ. ಮಿಕ್ಕಿದ 23 ಗಂಟೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ದರ್ ಇಸ್ ನೋ ಹಾರ್ಮ್. ಬಟ್ 1 ಗಂಟೆ ನಿಮಗ್ ನೀವು ಕೊಡಿ, ನಿಮ್ಮ ಲೈಫಲ್ಲಿ ಆಗೋ ಚೇಂಜಸ್ ಅನ್ನ ನೀವು ಗಮನಿಸಿ. ಓಕೆ, ಸೊ ನಾನು ಈ ರೆಕಾರ್ಡಿಂಗ್ ನ ಇಲ್ಲಿ ನಿಲ್ಲಿಸ್ತೀನಿ. ಕ್ಲಾಸ್ ಅನ್ನ ಕಂಟಿನ್ಯೂ ಇರುತ್ತೆ. ನಾನು ರೆಕಾರ್ಡಿಂಗ್ ಮಾತ್ರ ಸ್ಟಾಪ್ ಮಾಡ್ತೀನಿ, ಬಿಕಾಸ್ ಯೂಟ್ಯೂಬ್ ಅಲ್ಲಿ ಇದು ಅಪ್ಲೋಡ್ ಮಾಡ್ಬೇಕು. ಸೊ ಯೂಟ್ಯೂಬ್ ಅಲ್ಲಿ ನನ್ನನ್ನ ಫಾಲೋ ಮಾಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಡೈರೆಕ್ಟ್ ಆಗಿ ಕ್ಲಾಸ್ ಬೇಕು ಅಂದಾಗ ಈ ಕೆಳಗಡೆ ಇರುವಂತ ಚಾಟ್ ಲಿಂಕ್ ಅಲ್ಲಿ ಜಾಯ್ನ್ ಆಗಿ ನಾವು ಮುಂದಿನ ತಿಂಗಳಲ್ಲಿ ಭೇಟಿ ಆಗುವ. ಧನ್ಯವಾದಗಳು. ಸೊ ರೆಕಾರ್ಡಿಂಗ್ ಇಲ್ಲ.